ಕರ್ತನಾದ ಯೇಸುವಿನ ಸಂಗಡ ನಡೆದ 3 ಕುಟುಂಬಗಳು ಮಾತ್ರ. ಬರೀ 3 ಕುಟುಂಬಗಳೇ ಇರೋದು ಬೈಬಲ್ ನಲ್ಲಿ. ಎಷ್ಟು ಕುಟುಂಬಗಳಿದಾವ ಲೆಕ್ಕ ಮಾಡಲಿಕ್ಕೆ, ಅಷ್ಟು ಕುಟುಂಬಗಳಿದಾವ. ಆದ್ರೆ ಕೆಲವು ಕುಟುಂಬಗಳು, ಇಂಪಾರ್ಟೆಂಟ್ ಕುಟುಂಬಗಳು ಪರಿಶುದ್ಧವಾದ ದೇವರು ಬರೆಸಿಟ್ಟಿದ್ದಾನೆ. ಕೆಲವು ಕುಟುಂಬಗಳಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನೆನಪು ಮಾಡಿದ್ದಾರೆ ಮಾತು. 5ನೇ ಅಧ್ಯಾಯ ಜಲಪ್ರಳಯ ಬರೋಕ್ಕಿಂತ ಮೊದಲು ನಡೆದಿರುವ ಒಂದು ಕುಟುಂಬದ ಬಗ್ಗೆ ದೇವರು ಯಾವ ರೀತಿ ಬರೆದಿದೆ ಅಂದ್ರೆ ನೆನಪೋಸ್ಕರ 21ನೇ ವಚನದಲ್ಲಿ ಹೇಳ್ತಾನೆ ಮಾತು. 5ನೇ ಅಧ್ಯಾಯ 21ನೇ ವಚನದಲ್ಲಿ ಏನಂತ ಹೇಳ್ತಾನೆ ಅಂದ್ರೆ, ಅನೋಕನು 65 ವರ್ಷದವನಾದಾಗ ಮೆತುಶಲನನ್ನು ಪಡೆದನು. ಮೆತುಶಲನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ರಿಂದ ಕಾಣದೆ ಹೋದನು ಅಂತ ಹೇಳ್ತಾರ. ಅನೋಕ ಅಂತಂದ್ರೆ ಅದರ ಅರ್ಥ ಪ್ರತ್ಯೇಕವಾಗಿರುವಂತ ವ್ಯಕ್ತಿ. ಅನೋಕ ಅಂದ್ರೆ ಏನರ್ಥ? ಪ್ರತ್ಯೇಕವಾಗಿರುವಂತ ವ್ಯಕ್ತಿ. ಪ್ರತ್ಯೇಕ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಏನಂತ ಹೇಳ್ಬೇಕಂತಂದ್ರೆ ಅದನ್ನ ಪ್ರತ್ಯೇಕ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸಪರೇಟ್ ಆಗಿರುವಂತ ವ್ಯಕ್ತಿ, ದೇವರಿಗೋಸ್ಕರ ಪ್ರತಿಷ್ಠಿಸಿಕೊಟ್ಟಿರುವಂತಹ ವ್ಯಕ್ತಿ ಮಾತು. ಅನೋಕ ಅನ್ನುವಂಥವ್ರು ಬೈಬಲ್ ನಲ್ಲಿ 4 ಜನ ಇದ್ದಾರೆ ಮಾತು. ಎಷ್ಟು ಜನ ಇದ್ದಾರೆ ಬೈಬಲ್ ನಲ್ಲಿ? 4 ಜನ ಅನೋಕರಿದ್ದಾರೆ ಮಾತು. ಈತ ಅಲ್ಲದೆ ಇನ್ನು 3 ಅಂತ ಅರ್ಥ ಮಾತು. ಪ್ರತ್ಯೇಕವಾಗಿರುವಂತ ವ್ಯಕ್ತಿ ಅನೋಕ ಅಂತಂದ್ರೆ. ಪ್ರತ್ಯೇಕಿಸಲ್ಪಟ್ಟವರು ಅಂದ್ರೆ ಕ್ರೈಸ್ತನ ಪ್ರತ್ಯೇಕಿಸಲ್ಪಟ್ಟವರು ಅಂತ ಮಾತು. ಎದಕ್ಕಂದ್ರೆ ನಮ್ಮ ದೇವರು ಎಷ್ಟು ಜನ? ಒಬ್ಬನೇ ನಮ್ಮ ದೇವರು ಮಾತು. ಎಲ್ಲರೂ ಹೇಳ್ರಿ. ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತಾರೆ, ಅದ್ವಿತೀಯನ ದೇವರು ಯೆಹೋವ ಅಂತ ಹೇಳ್ತಾರೆ. ಅದ್ವಿತೀಯರು ಅಂತಂದ್ರೆ ಇನ್ನ ಇಲ್ಲ, ಆ ಕಡೆಗೆ ಇಲ್ಲ ಈ ಕಡೆಗೆ ಇಲ್ಲ ಅಂತ ಅರ್ಥ ಮಾತು. ಒಂದ್ ವೇಳೆ ಯಾರನ್ನ ಪಕ್ಕಕ್ಕೆ ಬಂದ್ರೆ ಅದು ದ್ವಿತೀಯ ಅಂತ ಮಾತು. ಲಗ್ನ ಪತ್ರದಾಗ ಅವರು ಫ್ರೆಂಡಿಗೆ ಹೋದ್ರೆ ಕೇಳ್ತಾರೆ ಮಾತು, ಈ 2ನೇ ಮಗನ 3ನೇ ಮಗನ ಅಂತ ಕೇಳ್ತಾರೆ ಮಾತು. ಇಲ್ಲ ಫಸ್ಟ್ ಮಗ ಅಂತಂದ್ರೆ ಪಂಚಮ ಅಂತ ಬರೀತಾರೆ ಮಾತು. ಅದ್ರ ಅರ್ಥ ಏನು? ಈತ ದೊಡ್ಡ ಅಂತ ಹೇಳ್ತಿ ಬರ್ತಾರ ಮಾತು. ಆದ್ರೆ ಅದ್ವಿತೀಯನು ಅಂತಂದ್ರೆ ಇನ್ನು ಯಾರಿಲ್ಲ ಮಾತು, ಆತನೊಬ್ಬನೇ ಅಂತ ಅರ್ಥ ಮಾತು. ಆತನಿಗೆ ನಮ್ಮನ್ನ ನಾವೇನ್ ಮಾಡಿಬಿಟ್ರೆ ಪ್ರತ್ಯೇಕಿಸಲ್ಪಟ್ಟಿವಿ ನಾವು ಹುಡುಗಿ. ಯಾವಾಗ ಅಂದ್ರೆ ಮಾರುಮನ್ಸೊಂದಿ ದಿಕ್ಸಸ್ ಅಂತ ಕಂಡಾಗ ನಾವು ಪ್ರತ್ಯೇಕಿಸಲ್ಪಟ್ಟಿವಿ ಮಾತು. ಇನ್ನು ನಾವು ಹುಡುಗಿ ಎಲ್ಲ ತರ ನಾವು ಜೀವನ ಮಾಡಕ್ಕೆ ಆಣಿ ಇಡ್ಲಿಕ್ಕೆ ಆಗಲ್ಲ ಮಾತು. ನಾವು ಪ್ರತ್ಯೇಕಿಸಲ್ಪಟ್ಟಂತ ಜನರು. ಅನೋಕ ಕೂಡ ಏನು? ಅನೋಕ ಅಂದ್ರೆ ಅರ್ಥ ಏನು? ಪ್ರತ್ಯೇಕವಾದಂತ ವ್ಯಕ್ತಿ ಮಾತು. ಈ ತಂದೆ ಇನ್ನ 4 ಜನ ಅಂದ್ರೆ ಮಾತು. ಕಾಯನ ಮಗ ಅನೋಕ, ಅಬ್ರಾಮನ ಮಗ ಅನೋಕ, ಯಾಕೋಬನ ಮೊಮ್ಮಗ ಕೂಡ ಅನೋಕ, ಈತ ಯೆರೋದನ ಮಗ ಮಾತು. ಯಾರ ಮಕ್ಕಳು ಅನೋಕ ಅಂತ ಹೇಳಿದಾರೆ ಇವಾಗ? ಕಾಯನ ಮಗ 4ನೇ ಅಧ್ಯಾಯ 17 ವಚನ ನಿಮಗೆ ಹೋದ್ರೆ ನಿಮಗೆ ಅನೋಕ ಅಲ್ಲೊಬ್ಬ ಸಿಗ್ತಾನೆ ಮಾತು. ಆದಿಕಾಂಡ 4:17 ಒಂದೊಂದು ಸಾರಿ. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಅನೋಕನನ್ನು ಎತ್ತಳು. ಯಾರು? ಅಲ್ಲೊಬ್ಬ ಅನೋಕನ ಮಾತು. ನೀವು ಆದಿಕಾಂಡದಲ್ಲಿ 25:4 ನೋಡ್ರೆ ಅಬ್ರಾಮನಿಗೆ ಬರೇ ನಾವು ಸಾರಳು ಆದಳಂತ ಮಾತು. ಇನ್ನೊಬ್ಬ ಏನಿದಳ? ಕೆಟ್ಟೂರಳ ಮಾತು. ತೆಲುಗಿನಾಗ ಕೆತ್ತೂರಳ ಅಂತ ಬರದ ಮಾತು. 3ನೇ ಹೆಂಡತಿ ಅಬ್ರಾಮನಿಗೆ. ಆಯಮ್ಮ ಹುಟ್ಟಿದ ಮಗನ ಹೆಸರು ಒಬ್ಬ ಮಗನ ಹೆಸರು ಅನೋಕ ಅಂತ ಇಟ್ಟ. ಹೋದ್ರಿ 25:4 ಹೋದ್ರಿ. ಸಾಕು. ಯಾರು ಅನೋಕಲ್ಲಿ ಅಲ್ಲೊಬ್ಬರೊಳಗೆ ಆದಿಕಾಂಡ 46ನೇ ಅಧ್ಯಾಯ 9ನೇ ವಚನದಲ್ಲಿ ಇನ್ನೊಬ್ಬ ಅನೋಕ ಬರ್ತಾನ. 46:9 ಆದಿಕಾಂಡದಲ್ಲಿ ರೂಬೇನನ ಮಕ್ಕಳಾದ ಅನೋಕ್. ಸಾಕು. ಎಷ್ಟು ಜನ ಆದ್ರಿ ಇವಾಗ? 4 ಜನ ಆದ್ರ. ಮತ್ತೆ ನಮ್ಗಿಂತ ಎಷ್ಟು ಜನ ಆಗ್ಯಾರ?
ಮೂವರು. ಫಸ್ಟ್ ಓದಿದ್ದು ಇವಾಗ ನೀವು ಮೂವರನ್ನ ನಾನು ಓದ್ತೀನಿ. ನಾವು ಫಸ್ಟ್ ಓದಿದ್ದು ನೀವು ವಾಕ್ಯ ಓದಿದ್ದು ಯಾರು? ಆಯ್ತಾ? ಎಷ್ಟು ಜನ ಆದ್ರು ಇವಾಗ? 4 ಜನ ಆದ್ರು. ಪರ್ಫೆಕ್ಟ್ ಆಗ್ಬಾರ್ದಲ್ಲ ವಾಕ್ಯದಾಗ, ಪರ್ಫೆಕ್ಟ್ ಆಗ್ಬಾರ್ದು. ಇವಾಗ ನಾವು ಇದನ್ನ ಹಣ ಕೊಟ್ಟು ಕೊಂಡ್ಕೊಂಡಿವಿ ಅಂದ್ರೆ ಕರೆಕ್ಟ್ ಚಡೆ ಎಣಿಸಿರ್ತೀವಿ. ಎಣಿಸಿ ಅಂದಾರ್ದಂಗೆ ನಾವು ಜ್ವಲ್ಲೆಟ್ಟಿ ಅಂದ್ರೆ ಒಂದು ಅರ್ಥ ಗೊತ್ತೆ, ನಂಬಿಕೆ ಇದೆ ಅಂತ ಅರ್ಥ. ಅಲ್ಲೆಲ್ಲೂಯ್ಯ. ನಂಬಿಕೆ ಇದ್ರೆ ಎಣಿಸಬೇಕಲ್ಲ ಮಾತು. ಜೋಬಿಟ್ಟು ಕರೆಕ್ಟ್ ಕೊಟ್ಟಿರ್ತಾರೆ ನೋಡಕ್ಕಂತ ಅವಾಗ ಪರ್ಫೆಕ್ಟ್ ಆಗ್ತಿರ್ತಂತ ಎಣಿಸಿ ಹೇಳ್ರಿ. ಯಾರಾಗಿ ಮಾಡ್ತೀವಿ. ಅನೋಕರು ಅನ್ನುವಂಥವ್ರು 4 ಜನ. ಆದ್ರೆ 4 ಜನರ ವ್ಯಕ್ತಿಗಳ ಬಗ್ಗೆ ಜಾಸ್ತಿ ಬರಲಿಲ್ಲ. ಈ ಅನೋಕರ ಬಗ್ಗೆ ಮಾತ್ರ ದೇವರು 1-2-3 ವಚನ ಬರಲಿಲ್ಲ ಮಾತು. ಅನೋಕ ಅನ್ನುವಂತ ಆತನು ಅಂದ್ರೆ ಪ್ರತ್ಯೇಕವಾದಂತ ವ್ಯಕ್ತಿ. ಎದಕ್ಕೆ ನಾನು ಈ ಹೆಸರು ನಿಮಗೆ ಪ್ರತ್ಯೇಕವಾದ ಅಂದ್ರೆ, ಇವಾಗ ರಮೇಶ್ ಅಂತ ಅನ್ಕಾಡ್ರಿ. ರಮೇಶ್ ಒಬ್ಬರೇ ಇದಾರ. ರಾಜ ಅಂತೇಳಿ ಅನ್ಕಾಡ್ರಿ. ರಾಜರು ಒಬ್ಬರೇ ಇದಾರ. ಪರಶುರಾಮ ಅಂದ್ರೆ ಒಬ್ಬರೇ ಇದಾರ. ಒಂದೊಂದು ಸ್ವಾಮಿ ಅಂತ ಒಬ್ಬರೇ ಇದಾರ. ನಾನು ಒಬ್ಬತ್ತೆ ಒಂದೊಂದು ಸ್ವಾಮಿ ಅಲ್ಲ. ಬೆಂಗಳೂರು ಸ್ವಾಮಿ ಒಂದೊಂದು ಸ್ವಾಮಿ, ಪರಶುರಾಮರ ಮಗ ಒಂದೊಂದು ಸ್ವಾಮಿ, ಇಲ್ಲಿ ಯಾರೋ ಒಬ್ರು ಜಡಪ್ಪಳದ ಮಗ, ಅವರು ಒಂದೊಂದು ಸ್ವಾಮಿ. ಆದ್ರೆ ಎಲ್ಲರಿಗೂ ಒಂದೊಂದು ಪ್ರತ್ಯೇಕವಾದ ವ್ಯಕ್ತಿಗತವಾಗಿ ಇರುವಂತ ಆಲೋಚನೆ, ಗುಣ, ನಡತೆ ಇರ್ತಂತ. ಬೈಬಲ್ ನಲ್ಲಿ ಅನೋಕ ಅನ್ನುವಂಥವ್ರು 4 ಜನ ಇದ್ದೊಳಗೆ 3 ಬಗ್ಗೆ ಅಷ್ಟೇ ವಿವರಿಸಲಿಲ್ಲ. ಆದ್ರೆ ವಿರೋಧ ಮಗನಾದ ಅನೋಕನ ಬಗ್ಗೆ ಜಾಸ್ತಿ ವಿವರಿಸಣ. ಈ ಅನೋಕನಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ಒಬ್ಬ ಮಗ ಮೆತುಶೆಲಹನನು ಈ ಭೂಮಿ ಮೇಲೆ ಬದುಕಿರುವ ಎಲ್ಲಾ ಮನುಷ್ಯರಿಗಿಂತ ಜಾಸ್ತಿ ವರ್ಷ ಯಾರು ಬದುಕ್ಯಾರ ಅಂತಂದ್ರೆ ಆದಾಮ ಬದುಕಲಿಲ್ಲ, ಅನೋಕನ ಮಗ ಬದುಕಿರಬಾರ್ದು. 969 ವರ್ಷ ಬದುಕ್ಯಾನ. ಅಲ್ಲೆಲ್ಲೂಯ್ಯ ಸಾರಿ. ಅದಕ್ಕೋಸ್ಕರವೇ ಈತನು ಪ್ರತ್ಯೇಕವಾದಂತ ವ್ಯಕ್ತಿ. ಇನ್ನು ಈತನಷ್ಟು ಹೆಚ್ಚು ಜೀವಂತವಾಗಿ ಬದುಕಿದ್ದ ಮನುಷ್ಯನ ಯಾರಿಲ್ಲ. 969 ವರ್ಷ ಈತನೇ ಬದುಕಿರೋದಂತ ಬೈಬಲ್ ನಮಗೆ ಏನ್ ಹೇಳ್ತಂತ ಸ್ಪಷ್ಟವಾಗಿ ಹೇಳ್ತಾರೆ. 69 ಎಷ್ಟಪ್ಪ? ಕರೆಕ್ಟ್ ಹೇಳ್ಬೋದ? ಕರೆಕ್ಟ್ ಹೇಳ್ರಿ. ಎಷ್ಟು ವರ್ಷ? ನಿಮಗೆ ಪರ್ಫೆಕ್ಟ್ ಆದ್ರೆ ನನಗೆ ಗೊತ್ತಿರ್ತದೆ. ನೀವು ಪರ್ಫೆಕ್ಟ್ ಆದ್ರೆ 5-17 ಹೋದ್ರಿ, 5-27 ಹೋದ್ರಿ, 5-27 ಹೋದ್ರಿ. ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. ಎಷ್ಟು ವರ್ಷ ಹೇಳಿ ಎಲ್ಲರೂ? ಪರ್ಫೆಕ್ಟ್ ಆಗ್ಬೇಡ್ರಿ. 969 ಸಿಕ್ಕತ್ತಪ್ಪ. ತೆಲುಗು ಬೈಬಲ್ ಸಿಕ್ಕತ್ತಾ? ಏನು ಸಂಸರು? ಈತ ಹೆಚ್ಚು ಬದುಕಿರೋದು. ಈಗ ಯಾರ ಮಗ? ಅನೋಕನ ಮಗ ಮಾತ್ರ. ಅದಕ್ಕೋಸ್ಕರ ನಾನು ಹೇಳಿದ್ದು ಈತನು ಪ್ರತ್ಯೇಕಿಸಲ್ಪಟ್ಟಂತ ವ್ಯಕ್ತಿ. ಎದಕ್ಕಂದ್ರೆ ಈತನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಜಾಸ್ತಿ ವರ್ಷ ಬದುಕಿರೋದು ಬೈಬಲ್ ಅಲ್ಲಿ. ಇನ್ನು ಯಾರು ಜಾಸ್ತಿ ವರ್ಷ ಬದುಕಲಿಲ್ಲ. ಆದಾಮ ಕೂಡ ಬದುಕಲಿಲ್ಲ. 950 ವರ್ಷ 930 ವರ್ಷ ಬದುಕಿನ ಮಾತ್ರ ಅಷ್ಟೇ. 930 ವರ್ಷ ಬದುಕಿನ ಆದಾಮ ಕೂಡ ಹೌದಲ್ವಾ? ಜಾಸ್ತಿ ವರ್ಷ ಬದುಕಿರೋದು ಅನೋಕನ ಮಗ ಮೆತುಶೆಲಹ. ಈ ಅನೋಕ ಹುಟ್ಟಿದ ಮೇಲೆ ದೇವರು ಯಾಕೆ ಎಂತ ಈತನಿಗೆ ಕೆಲವು ಬಹಳ ಒಳ್ಳೆ ವಿಷಯಗಳು ಹೇಳ್ಯಾರಂತ ನಾನು ನೆನೆಸಿದ ಮಾತು. ಯಾಕೆ ಒಳ್ಳೆ ವಿಷಯಗಳು ಹೇಳ್ಯಾರಂತಂದ್ರೆ, ಮೆತುಶೆಲಹನ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಡ್ತಾನೆ. ಆ ಮಗನ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಡ್ತಾನೆ. ಅವಾಗ ಈ ದೇಶ ಈ ಪ್ರಪಂಚ ಇರಲ್ಲ ಅಂತ ಹೇಳಿ ಕೆಲವು ವಿಷಯಗಳೆಲ್ಲ ಅನೋಕನಿಗೆ ಹೇಳಿರ್ಬೋದು ನಾವು ಒಂದು ವೇಳೆ. ಯಾಕಂದ್ರೆ ಕೆಲವನ್ನ ಬಹಳ ವರ್ಷಗಳ ತನಕ ಜೀವಂತವಾಗಿ ಇಡ್ತಾನಂತಂದ್ರೆ ಅವರು ಗತಿಸಿದ ಮೇಲೆ ಏನು ನಡೀತದ ಈ ಭೂಮಿ ಅಂತ ಅರ್ಥಂತೆ. ಅಲ್ಲೆಲ್ಲೂಯ್ಯ. ಬಹಳ ವರ್ಷಗಳ ತನಕ ನಿಮ್ಮ ಮನೆಯಲ್ಲಿ ಯಾರಾದರೂ ಬದುಕಿದ್ದಾರೆ ಅಂದ್ರೆ ಅವ್ರು ಗತಿಸಿದ ಮೇಲೆ ಏನು ನಡೀತದ ಅದ್ಭುತ, ಏನೋ ನಡೀತದ ದೇವ್ರ ಕಾರ್ಯಗಳು, ಏನೋ ಸಿಗ್ನಲ್ ಇಟ್ಟಿರ್ತಾನ ಮಾತು. ಮೆತುಶೆಲಹನ ಹುಟ್ಟಿದ ಮೇಲೆ ಮೆತುಶೆಲಹನಿಗೆ ಒಬ್ಬ ಮಗ ಹುಟ್ಟಾನೆ. ಮೆತುಶೆಲಹನ ಇನ್ನೊಬ್ಬ ಮಗ ಹುಟ್ಟಿದ ಕೂಡಲೇ ಭೂಮಿ ಮೇಲೆ ದೊಡ್ಡ ಪ್ರಳಯ ಬಂದ ಮಾತು. ಆತನ ಹೆಸರು ಕಾಲ ಯಾರ್ದು? ನೋಹನ ಕಾಲ. ಇದೆಲ್ಲ ಲಿಂಕ್ ಇರ್ತದ ಮಾತು, ಚೈನ್ ಲಿಂಕ್ ಇಂದ ಇರ್ತದ ಮಾತು ಸಂತತಿ. ಅನೋಕ ಅಂದ್ರೆ 7ನೇ ಒಂದು ತಲೆಮಾರು ಅಂತ ಬೈಬಲ್. ಎಲ್ಲ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಪ್ರತ್ಯೇಕವಾಗಿರುವಂತ ವ್ಯಕ್ತಿ ಅನೋಕ ಅಂದ್ರೆ ಎಲ್ಲ ಹೇಳ್ರಿ, ಪ್ರತ್ಯೇಕವಾಗಿರುವಂತ ವ್ಯಕ್ತಿ. ನಾನು ನೀನು ದೇವರನ್ನ ನಂಬಿಕೆ ಮೇಲೆ ನಾವು ಪ್ರತ್ಯೇಕಿಸಲ್ಪಟ್ಟಿವಿ. ಎಲ್ಲಿಂದ? ಲೋಕದಿಂದ, ಪಾಪದಿಂದ, ಶಾಪದಿಂದ, ಮರಣದಿಂದ ಎಲ್ಲದನ್ನು ಪ್ರತ್ಯೇಕಿಸಲ್ಪಟ್ಟು ನಮ್ಮನ್ನ ಪರಿಶುದ್ಧವಾದ ಸ್ಥಳದಲ್ಲಿ ದೇವರು ಕರ್ಕೊಂಡ್ಬಂದು ಕುಂದಿರಿಸಿ ಮಾತುಗಳು. ಒಂದು ವೇಳೆ ಪ್ರತ್ಯೇಕಿಸಲ್ಪಡಲಾದವರು ಎಲ್ಲಿರ್ತಾರೆ? ಲೋಕದಲ್ಲಿ ಇರ್ತಾರೆ ಮಾತು, ಪಾಪದಲ್ಲಿ ಇರ್ತಾರೆ, ಇಲ್ಲ ಬೇರೆ ಬೇರೆ ಸಂಗತಿಗಳಲ್ಲಿ ಇರಬಹುದು. ನಾನು ನೀನು ಪ್ರತ್ಯೇಕಿಸಲ್ಪಟ್ಟಿರೋದಕ್ಕೋಸ್ಕರವೇ ದೇವರ ಮಂದಿರದಲ್ಲಿ ಇದ್ದೇವೆ. ನೋಡ್ರಿ, ಬಹುಶಃ ಇದು ನೋಡೇ ಕ್ಯಾಲೆಂಡರ್ ಪ್ರಿಂಟ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಎದಕ್ಕಂದ್ರೆ ಈತ ಬದುಕಿರುವ ಕಾಲವೆಲ್ಲ 65 ವರ್ಷ ಹೆಂಗ್ ಬದುಕಿರೋದಕ್ಕಂತ 300 ವರ್ಷ ದೇವರೊಟ್ಟಿಗೆ ನಡೆದನಂತೆ. ಎಷ್ಟು ವರ್ಷಮ್ಮ? 300 ವರ್ಷ ದೇವರ ಸಂಗಡ ನಡೆದಂತ ಬೈಬಲ್ ಹೇಳ್ತದೆ.
ಮತ್ತೆ 65 ಅಂತಂದ್ರೆ 65 ವರ್ಷ ಆದ್ಮೇಲೆ ದೇವರು ತಿಳ್ಕೊಂಡೇನೋ ಒಂದು ವೇಳೆ 365 ವರ್ಷಗಳು ದೇವರ ಸಂಗಡ ಈತನು ಜೀವಂತವಾಗಿ ಇದ್ದಾನಂತ ಬೈಬಲ್ ಅದ. ನಮಗೆ 12 ತಿಂಗಳು ಬರ್ತವೆ, 52 ವಾರ ಬರ್ತವೆ, 365 ದಿನಗಳು ಬರ್ತಾವ. ಹೌದಲ್ವಾ? ಎಷ್ಟು ದಿನಗಳು ಬರ್ತಾವಪ್ಪ? 365 ದಿನಗಳು ಬರ್ತಾವ ನಮಗೆ. ಆದ್ರೆ ಮೆತುಶೆಲನು 365 ವರ್ಷ ದೇವರ ಸಂಗಡ ನಡೆದಂತೆ. ನಾವು 365 ದಿನಗಳು ನಡೆಯಕ್ ಹಾಕಲ್ಲ ಒಂದು ವರ್ಷದಾಗ. ಎಷ್ಟು ಚಕ್ರ ಹಾಕೋ ಭಾನುವಾರ ಬಂದ್ರೆ 52 ವಾರದಾಗ ಎಷ್ಟು ಜನ ವರ್ಷಕ್ಕೆ 52 ವಾರ ಬರ್ತ್ರಿ? ಒಂದ್ಸಲ ಆಲೋಚನೆ ಮಾಡ್ರಿ. ಆದ್ರೆ ಅನೋಕನಾದ್ರೆ 365 ವರ್ಷಗಳು ಯಾರ ಸಂಗಡ ನಡೆದಂತೆ? ದೇವರ ಸಂಗಡ ನಡೆದಂತೆ. ದೇವರ ಸಂಗಡ ದೇವರು ದೇವರು ದೇವರಂದ್ರೆ ಈತನಿಗೆ ಮದುವೆ ಆಗಿಲ್ವಾ? ಈತನಿಗೆ ಮಕ್ಕಳಿಲ್ವಾ? ಈತನಿಗೆ ಬದುಕು ಬಾಳಿಲ್ವಾ? ಎಲ್ಲ ಐತಿ. ಇವಾಗ ಓದುವ ವಾಕ್ಯ ಇವಾಗ 5ನೇ ಅಧ್ಯಾಯ 21ನೇ ವಚನ ಓದ್ರಿ. ಆದಿಕಾಂಡ. ಅನೋಕನು 65 ವರ್ಷದವನಾದಾಗ ಮೆತುಶೆಲನನ್ನು ಪಡೆದನು. ಮೆತುಶೆಲನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನ ಪಡೆದು ದೇವರ ಅನೋನ್ಯತೆಯಲ್ಲಿ ಸಾಕು. ಇವಾಗ ದೇವರ ಸಂಗಡ ನಡಿಬೇಕಂತಂದ್ರೆ ಮದುವೆ ಮುಂಚೆ ಏನ್ ಬೇಡಪ್ಪ, ಸನ್ಯಾಸ ಆಗಿಟ್ಬಿಟ್ರೆ ಹಿಮಾಲಯದ ಕುತ್ಕೊಂಡ್ಬಿಡ್ಬೋದು. ಯಾವ ಸಂಗಡ? ದೇವ್ರ ಸಂಗಡ ಅಂಗತ ಮಾತು. ಅದು ತಪ್ಪು. ಮದುವೆ ಮಾಡ್ಕೊಂಡ್ಲಾರ್ದಾಗಿರೋದು ತಪ್ಪು ದೇವರಿಗೆ ವಾಕ್ಯ ಪ್ರಕಾರ. ಒಂದು ವೇಳೆ ಕೆಲವರು ಮದುವೆ ಮಾಡಿಕೊಳ್ಳಾರ್ದೆ ಜೀವನ ಮಾಡಿ ದೇವರಿಗೆ ಪ್ರತ್ಯೇಕಿಸಿಕೊಂಡಿರ್ಬೋದು, ಅದು ಅವರವ್ರ ಇಷ್ಟ. ಹಲ್ಲೆಲೂಯಾ ಸಾರಿ. ಮದುವೆ ಮಾಡಿಕೊಂಡು ದೇವರ ಸಂಗಡ ನಡೆಯುವುದು ದೇವರ ಚಿತ್ತ. ಯಾಕಂದ್ರೆ ಅನೋಕನು 365 ವರ್ಷ ಇರುವಾಗ ಆತನು ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗ್ಯಾನ ಮಾತು. ಅಂದ್ರೆ 365 ವರ್ಷ ತನಕ ಕುಟುಂಬ ಐತಿ. 365 ವರ್ಷ ತನಕ ನೀವು ಮಕ್ಕಳು ಆಗ್ತಾ ಇದಾರೆ, ಮಕ್ಕಳನ್ನ ಪಡಿತಾ ಇದಾರೆ, ಮಕ್ಕಳನ್ನ ಹೇರ್ತಾ ಇದಾರೆ. ಗಂಡ ಹೆಂಡತಿ ಇಬ್ರು ಸೇರಿ ಅವರು ಸಂಸಾರ ಜೀವಿತ ಮಾಡ್ತಾ ದೇವರ ಸಂಗಡ ನಡೀತಾ ಇದ್ದಾರೆ ಮಾತು. ಎಷ್ಟು ಜನಕ್ಕ ನಾನು ಇಲ್ಲಿ ಏನಾದ್ರೂ ಕೆಲಸ ನಾನು ಒಪ್ಪಿಸುವಾಗ ನಿಮ್ ಮಕ್ಕಳನ್ನ, ನಿಮ್ ಮರಿನ, ನಿಮ್ ಹೆಂಡತಿನ, ನಿಮ್ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಫಾಸ್ಟ್ ಕೆಲಸ ಹೇಳ್ತಾ ಸಭೆಗೆ ಅಂತೇಳಿ ನೀವು ಕೆಲಸ ಮಾಡ್ತಾ ಇದ್ರೆ ಫಾಸ್ಟ್ ಸಂಗಡ ನಡೆದಂಗಲ್ಲ, ದೇವ್ರ ಸಂಗಡ ನಡೆದಂಗ ನೀವು. ಅಲ್ಲೆಲ್ಲ ಸಾರಿ. ಯಾಕಂದ್ರೆ ಅನೋಕನಿಗೆ ಹೆಂಡತಿ ಅಂತ ಹೇಳ್ತಾ ಇಲ್ಲ ಬೈಬಲ್. ಅನೋಕನಿಗೆ ಮಕ್ಕಳಿಲ್ಲ ಅಂತ ಹೇಳಿ ಬರ್ತಾ ಇಲ್ಲ. ಅನೋಕನಿಗೆ ಹೆಂಡತಿ ಇದ್ದಾಳೆ, ಅನೋಕನಿಗೆ ಮಕ್ಕಳಿದ್ದಾರೆ. ಅವರೆಲ್ಲರಿಗೂ ನೋಡಾಗಿ ಅವ್ರು ಕೊಡುವ ಸಮಯ ಅವ್ರಿಗೆ ಕೊಟ್ಟು ದೇವ್ರಿಗೆ ಕೊಡುವ ಸಮಯ ದೇವ್ರಿಗೆ ಕೊಡ್ತಾನ. ಅದು ಅನೋಕನ ಒಂದು ಸ್ಪೆಷಲಿಸ್ಟ್ ಚರಿತ್ರೆ ಮಾತು. ಎಷ್ಟು ಜನರು ಸಭೆಗಳಲ್ಲಿ ಕೆಲಸ ಇರುವಾಗ ಇಲ್ಲ ಫಾಸ್ಟ್ ಏನೋ ನಿಮಗೆ ಕೆಲಸ ಹೇಳಿದಾಗ ನೆವ ಹೇಳಿ ತಪ್ಪಿಸ್ಕೊಳ್ಳುವಂಥದ್ದು ಸುಲಭ, ನೆವ ಹೇಳಿ ದೂರವಾಗೋದು ಸುಲಭ. ನಾವು ಆತ್ಮದಿಂದ ಸಮೀಪ ಬರಲಾರದಂಥದ್ದು ದೂರ ಹೋಗುವಂಥದ್ದು ಸುಲಭ ಮಾತು. ಆದ್ರೆ ದೇವರ ಸಂಧಾನಕ್ಕೆ ಬರುವಂಥದ್ದು ಕಷ್ಟ. ಯಾಕಂದ್ರೆ ಅಷ್ಟು ವರ್ಷ ದೇವರ ಸಂಗಡ ನಡೆದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೋಸ್ಕರವೇ ದೇವ್ರು ಏನ್ ಮಾಡಿದ್ರೆ ಆತನ ಈ ಲೋಕದಲ್ಲಿ ಮರಣ ಹೊಂದಲಾರದೆ ಆತನ ದೇವರ ಸಂಗಡ ಕರ್ಕೊಂಡು ಅಂತ ಎಲ್ಲಾ ರೀತಿಯಾಗಿ ಸತ್ತೋಗಿಲ್ಲ. ನಾವು ಕೆಲವ್ರನ್ನೆಲ್ಲ ನಮ್ಮ ಏರಿಯಾದಲ್ಲಿ ತೀರ್ಕೊಂಡು ಹೋಗ್ತಾ ಇರೋ ನೋಡ್ತಾ ಇದ್ರೆ ಯಾರ ಪ್ರಾಣ ಯಾವಾಗ ಹೋಗುತ್ತೋ ಆಗ್ತಾ ಇಲ್ಲ. ಅಸಲಿ ಸಡನ್ ಆಗಿ ಕೇಳ್ತೀವಿ ತೀರ್ಕೊಂಡು ಹೋಗ್ತಾರೆ, ಸಡನ್ ಆಗಿ ಕೇಳ್ತೀವಿ ಇವರು ಮರಣ ಹೊಂದಿದ್ರಂತೆ. ಹಂಗ ಕೇಳುವಾಗ ಏನಾಗ್ತಾ ಇದೆ ಜೀವನ, ಯಾರೊಟ್ಟಿಗೆ ನಡೀತಾ ಇದೀವಿ ನಾವು, ಯಾರ ಸಂಗಡ ಜೀವನ ಮಾಡ್ತಾ ಇದೀವಿ ಸತ್ ಮಾಡ್ತೀವಿ. ಒಂದ್ಸಲ ನೀವು ಆಲೋಚನೆ ಮಾಡ್ರಿ. ದೇವ್ರನ್ನ ನಂಬಿಕೊಂಡು ದೇವ್ರಿಗೋಸ್ಕರ ಜೀವಿಸ್ಬೇಕಂದ್ರೆ ಸನ್ಯಾಸಿ ಆಗಿ ಬದುಕಲು ಅವಶ್ಯವಿಲ್ಲ. ಮದುವೆ ಮಾಡಿಕ, ಮಕ್ಕಳನ್ನ ಪಡ್ಕೋ, ಮಕ್ಕಳ ಸಂಗಡ, ಕುಟುಂಬದ ಸಂಗಡ, ದೇವ್ರ ಸಂಗಡ ನಡಿ. ಅಲ್ಲಿ ಸಾರಿ ಮದುವೆ ಇಂದಂಗ ಸನ್ಯಾಸಿ ಆಗಿ ಇರೋದು ಬಹಳ ಸುಲಭ. ಒಂದು ವೇಳೆ ಯಾಕಂದ್ರೆ ಹಿಮಾಲಯದಲ್ಲಿ ಕೆಲವರು ಮದುವೆ ಮಾಡಿಕೊಳ್ಳಾರದೆ ಕೆಲವರು ಇದ್ದಾರೆ, ಕೆಲವರು ಮದುವೆ ಮಾಡಿಕೊಂಡು ಬಿಟ್ಟು ಹೋಗಿರೋರು ಕೆಲವರು ಇದ್ದಾರೆ. ಜೇಳುಗೋರ್ ಕಿರಿತ ತಗೋತಲ್ಲ, ಮದುವೆ ಆಗಿ ಅಂತ ಮಾಡ್ರಿ, ಮದುವೆ ಆಗೈತಿ ಎಲ್ಲ ಆಗಿದ್ರು ಎಲ್ಲವನ್ನು ತ್ಯಜಿಸಿ ಅವ್ರು ಬಂದಾರ. ಕೆಲವರು ತ್ಯಜಿಸ್ಬಿಟ್ರ ಮಾತು ಕುಟುಂಬನ. ಯಾಕಂದ್ರೆ ಸಾಗಪ್ಪ ಈ ಜೀವನ ಅನ್ಕೊಂಡ್ರ ಮಾತು. ಯಾರ ಹೇಳ ಮಾತು ಸಮುದ್ರದಲ್ಲಿ ಈಜಿದ್ರೆ ಈಜಬಹುದು ಅಂತ ಹೇಳಿದ್ರೆ ಮತ್ತೆ ನೀವು ಎದುರಾಗ ಈಜಕ್ ಹಾಕುವಂತ ಎಲ್ಲರೂ ಸಂಸಾರದಲ್ಲಿ ಈಜಕ್ ಹಾಕುವಂತ ಮಾತು. ಮತ್ತೆ ಈ ಕದಕ್ಕೆ ಹೆಂಗೆ ಈಜನ, ಮತ್ತೆ ಈ ಕದಕ್ಕೆ ಹೆಂಗೆ ಈಜನ? 365 ವರ್ಷ ಹೆಂಗ ಜೀವನ ಮಾಡ್ಯಾರ, ಮಕ್ಕಳನ್ನ ಪಡ್ಕೊಳ್ಳೋಣ, ಹೆಂಡತಿ ಇದ್ದಾಳೆ, ಕುಟುಂಬ ಐತಿ.
ನಾವಾದ್ರೆ ನೆವ ಹೇಳ್ತು ಮಾತು, ಆದ್ರೆ ಅನೋಕ ನೆವ ಹೇಳಿಲ್ಲ. ಅದಕ್ಕೋಸ್ಕರ ಅನೋಕನಿಗೆ ಒಂದು ಏನ್ ಕೊಟ್ಟಂದ್ರೆ ದೇವರು ಒಂದು ಒಳ್ಳೆ ಬಹುಮಾನ ಹೇಳೋಕಂದ್ರೆ, ಈ ಲೋಕದಲ್ಲಿ ಎಲ್ಲರೂ ಮರಣ ಹೊಂದಿರುವ ತರ ಮರಣ ಹೊಂದಿಲ್ಲ, ಆತನು ಮಣ್ಣು ಮಾಡಿಲ್ಲಂತೆ. ಆತನು ದೇವರ ಸಂಗಡ ನಡೀತಾ ಇರುವಾಗ ದೇವರ ಅದನ್ನ ಹೆಂಗ್ ಕರ್ಕೊಂಡ್ರೆ, ಈ ಲೋಕದಲ್ಲಿ ಮರಣ ಹೊಂದಲಾರದೆ ಅದನ್ನ ಏನ್ ಮಾಡಿದ್ರೆ ಪರಲೋಕಕ್ಕೆ ಕರ್ಕೊಂಡೋಗಿದಂತೆ. ಅಲ್ಲೆಲ್ಲೂ ಹೇಳೋದು ಸಾರಿ. ನನ್ ಬಹುಶಃ ನಾನು ಹೆಂಗ್ ಅನ್ಕೊಂಡಿದ್ರೆ, ಹೆಂಗ ಕರ್ಕೊಂಡು ಹೋಗ್ಬೋದು ದೇವ್ರು ಅಂತಂದ್ರೆ, 65 ವರ್ಷ ಹೆಂಗ ಜೀವನ ಮಾಡಿರ್ಬೋದು, 300 ಆದ್ರೆ 65 ವರ್ಷ ದಾಟಿದ ಮೇಲೆ ಆತನಿಗೆ ಮದುವೆ ಆಗೈತೆ. ಅವಾಗ ಮಕ್ಕಳನ್ನ ಪಡೆದಂತ ಬೈಬಲ್ ಹೇಳ್ತದೆ. ಮಕ್ಕಳನ್ನ ಪಡೆದ ಕೂಡಲೇ ದೇವರು ಆತನ ಸಂಗಡ ದಿನಾಲಿ ಬರ್ತಾ ಇದ್ರು. ಯಾಕಂದ್ರೆ ಇದೇ ತೋಟದಲ್ಲಿ ಆದಾಮ ಅವಳ ಸಂಗಡ ದೇವರು ದಿನಾಲಿ ಬರ್ತಾ ಇರುವಾಗ ಆದಾಮ ಅವಳು ಹೋಗಿ ದೇವ್ರ ಹತ್ರ ಮಾತಾಡ್ತಾ ಇದ್ರು. ಅನೋಕನ ಸಂಗಡ ಕೂಡ ದೇವರಂಗೆ ಬಂದಿರಬಹುದು. ಯಾಕಂದ್ರೆ ದೇವರೊಂದಿಗೆ ನಡೆದಂತ ಬರೋದು ಬೈಬಲ್. ದೇವರೊಂದಿಗೆ ಅನೋಕ ನಡೆದ ಮಾತು. ದೇವರೊಟ್ಟಿಗೆ ನಡೆದ ಇರುವಾಗ ಒಂದ್ ದಿವಸ ಕರ್ಕೊಂಡು ಹೋಗಿ ಹೋಗ್ತಾ ಅನೋಕ ಅಂತಂದಾಗ, ಏನ್ ಪ್ರಭು ಅಂತ ನಾವು ನಿನ್ ಮನೆಗೆ ನನಗೆ ನೀನ್ ಬಂದಿರೋ ಸ್ಥಳಕ್ಕೆ ದೂರ ಆಗೈತಲ್ಲ, ಮನೆಗೆ ಹೋಗ್ತೀಯ ಅಂತ ಕೇಳಿರ್ಬೋದು ಇನ್ನೊಂದು ವೇಳೆ. ಮತ್ತೆ ಏನ್ ಪ್ರಭು ನೀನಾದ್ರೆ ಹೋಗಂದ್ರೆ ಹೋಗ್ತೀನಿ, ಇಲ್ಲ ನಿನ್ನಿಂದ ಬಾ ಅಂದ್ರೆ ಹಂಗೆ ಹೋಗಿರ್ಬೋದು ಅಂತ ನನ್ ದೋಷ. ಅಲ್ಲಿ ಯಾಕಂದ್ರೆ ಮರಣ ಹೊಂದಿಲ್ಲ ಅನೋಕ. ಎಲ್ಲಾ ತರ ತೀರ್ಕೊಂಡು ಹೋದಾಗ ಅದಕ್ಕೋಸ್ಕರ ಪೆಟ್ಟಿಗೆ ಮಾಡಿಸಿ ಇಲ್ಲ ಅದು ಇದು ಮಾಡಿ ಎಲ್ಲರೂ ಓಡಾಡಿ ಹತ್ತು ಎಲ್ಲ ಮಾಡಿ ಸಮಾಧಿ ಕಾರ್ಯಕ್ರಮ ಇಲ್ಲ ಬೈಬಲ್ ನಲ್ಲಿ. ಅನೋಕನ ಸಂಗಡ ದೇವ್ರ ಸಂಗಡ ಅನೋಕ ನಡೀತಿದ್ರೆ ಪ್ರತಿದಿನ ದೇವ್ರು ಬರುವ ಸಮಯ ಗೊತ್ತಿತ್ತೇನೋ ಅನೋಕನಿಗೆ. ಅದಕ್ಕೋಸ್ಕರ ಎಲ್ಲ ಕೆಲಸ ಮಾಡಿಬಿಟ್ಟು ಇನ್ನು ಉಳಿದ ಸಮಯ ದೇವ್ರು ಕೊಡ್ಬೇಕಲ್ಲ. ದೇವ್ರ ಸಂಗಡ ನಡೀತಾ ಹೋಗುವಾಗ ದಿನಾಲು ಒಂದ್ ಸ್ವಲ್ಪ ದೂರ ಹೋಗ್ತಾರೆ. ನಾನು ಮಾತಾಡ್ತಾ ಒಂದ್ ವೇಳೆ ಬಹುಶಃ 365 ವರ್ಷಗಳಾದ್ಮೇಲೆ ಬಹುಶಃ ಅವ್ರು ಮನೆಗಿಂತ ದೂರ ನಡ್ಕೊಂಡು ಹೋಗಿರ್ಬೋದು ನಾವು. ಅದಕ್ಕೋಸ್ಕರ ದೇವರು ಹಿಂದೂತಿ ನೋಡಿ ಅನಂತ ನೋಡಿ, ಅನೋಕ ನೀನು ಬಹಳ ದೂರ ಬಂದ್ಬಿಟ್ಟು ಇವತ್ತು ಮಾತಾಡ್ತಾ ಮನೆಗೆ ಹೋಗ್ತೀಯಾ ಇಲ್ಲ ನನ್ನ ಹಿಂದೆ ಬರ್ತೀಯಾ ಅಂತ ಕೇಳಿರ್ಬೋದು ಅಂತ ಹೇಳಿ. ಅದಕ್ಕೋಸ್ಕರವೇ ದೇವರೊಂದಿಗೆ ಅನೋಕ ಅಲ್ಲಿ ಒಂದ್ಸಲ ಅರ್ಥ ಆದದ್ದು. ನೀನು ಯಾರೊಟ್ಟಿಗೆ ನಡಿಕೊಂಡು ಹೋದಾಗ ನಿನ್ನ ಜೀವನ, ನಿನ್ನ ಮರಣ, ನಿನ್ನ ಭವಿಷ್ಯತ್ತು ಮನುಷ್ಯ ನಿರ್ಮಾಣ ಮಾಡಕ್ಕಲ್ಲ, ದೇವರು ನಿರ್ಮಾಣ ಮಾಡ್ತಾರೆ. ಈ ಭೂಮಿ ಮೇಲೆ ಯಾರು ನಿರ್ಮಾಣ ಮಾಡ್ತಾರ? ದೇವರು ನಿರ್ಮಾಣ ಮಾಡ್ತಾರೆ. ನೀನು ಈ ಭೂಮಿ ಮೇಲೆ ಹೆಂಗ್ ಸಾಯ್ಬೇಕು ಅದು ದೇವ್ರು ಆಲ್ರೆಡಿ ಬರೆದಿಟ್ಟು ಬಿಟ್ಟಿರ್ತಾನೆ. ನೀನ್ ಎಡಿಕೆಂದಿದ್ ಸಾಯ್ತು, ರೋಗ ಬಂದ್ ಸಾಯ್ತು, ಯಾಶಂಟಾಯ್ ಸಾಯ್ತು, ಯಾರನ್ನ ಬಡದು ಸಾಯ್ತಾರೋ ಏನೋ ಒಂದು ಒಟ್ಟು ಸಾಯ್ತು ಲೋಕದಲ್ಲಿ. ಅದಕ್ಕಾಗಿ ನೀನೇನ್ ಚಿಂತೆ ಮಾಡ್ಬೇಡ. ಎದಕ್ಕಂದ್ರೆ ಮನುಷ್ಯರು ಹುಟ್ಟಿರೋದೇ ಸತ್ರೆ ನಮಗೆ ಪರಲೋಕ ಸಿಗೋದು. ಬಟ್ ಬೈಬಲ್ ನಲ್ಲಿ ಅನೋಕನ ಮರಣ ಆಶ್ಚರ್ಯ ತಂದದ್ ಮಾತು. ಬಹುಶಃ ದಿನಾಲಿ ದೇವರು ಬಂದು ನಿಂತ್ಕೊಂಡ್ ಕೂಡಲೇ ಬಾಗ್ಲತ್ರ ಅನೋಕ ಏನ್ ಮಾಡ್ತದ ಈ ಮನೆ ಹತ್ರ? ಆಯ್ತು ಪ್ರಭ, ಜಸ್ಟ್ ಬಂದ ಅಂದಿಲ್ಲ ಅನ್ಕೊಂಡಿದೆ, ಇದ್ದಿದ್ದ ಸಾಂಗಳಲ್ಲೇ ಇಟ್ಟು ನಡಿ ಪ್ರಭು ಹೋಗೋಣ ಅಂತೇಳಿ ಪ್ರಭು ಇಂದ ದಿನಾಲಿ ನಡ್ಕೊಂಡು ಹೋಗಿರೋದಿಲ್ಲ. ನಾವ್ ಯಾರ ಹತ್ರನ ಬಹಳ ಫ್ರೆಂಡ್ಶಿಪ್ ಸ್ನೇಹ ಮಾಡ್ರೆ ಅವ್ರ ಸಂಗಡ ನಡಿಲಿಕ್ಕೆ ಇಷ್ಟಪಡ್ತೀವಿ. ಎಷ್ಟು ಕಿಲೋಮೀಟರ್ ದಾರಿ ನೋಡಕಲ್ಲ, ಟೈಮ್ ನೋಡಕಲ್ಲ, ಅವ್ರು ನಮಗೆ ಇಷ್ಟ ಮಾತು. ಅಲ್ಲಲ್ಲಿ ಒಂದು ಸಾರಿ ಅನೋಕನಿಗೆ ಜನರು ಇಷ್ಟ ಇಲ್ಲದೆ ಇರ್ಬೋದು, ಸ್ನೇಹಿತರು ಇಷ್ಟ ಇದ್ದಿರ್ಬೋದು, ಒಂದ್ ವೇಳೆ ಕುಟುಂಬ ಕೂಡ ಆತನಿಗೆ ಅಷ್ಟಕ್ಕೆ ಇರ್ಬೋದು ಒಂದ್ ವೇಳೆ. ಯಾಕಂದ್ರೆ ಹೆಚ್ಚು ಸಮಯ ಯಾರ ಸಂಗಡ ನಡೆದಾನೆ? ದೇವರ ಸಂಗಡ ನಡೆದಾನೆ. ಪ್ರತಿದಿನ ದೇವರ ಸಂಗಡ ನಡೀತಾ ಇದೆ ಮಾತು. ಪ್ರತಿದಿನ ಮಾತಾಡ್ತಾರೆ, ಪ್ರತಿದಿನ ಕೆಲವು ವಿಷಯಗಳು ದೇವ್ರು ಹೇಳ್ತಾನೆ. ಅದಕ್ಕೆ ನಾನು ಬರಲ್ಲ ಅಂದ್ಕೊಳ್ಳೆ, ಆಯ್ತು ಪ್ರಭು ಹೋಯ್ತು ನಾಳೆ ಬಾ ಅಂತ ಮಾತು. ಆಮೇಲೆ ಮತ್ತೆ ಅದನ್ನ ಟಾಟಾ ಮಾಡ್ತಾನೆ, ದೇವ್ರ ಹಂಗೆ ಪರಲೋಕಕ್ಕೆ ಹೋಗ್ತಾನೆ, ಅನೋಕ ಮನೆಗೆ ಬರ್ತಾನೆ. ಏನ್ ಮಾತಾಡ್ತೀರಿ ದೇವ್ರನ್ನೇನ್ ಅಂತೇಳಿ ಹೆಂಡತಿ ಕೇಳಿರ್ಬೋದು, ಮಕ್ಕಳು ಕೇಳಿರ್ಬೋದು. ಏನಿಲ್ಲ, ಕೆಲವು ವರ್ಷಗಳು ಆತವಂತೆ, ಕೆಲವು ವರ್ಷಗಳು ಆದ್ಮೇಲೆ ಈ ಭೂಮಿ ಮೇಲೆ ಜಲಪ್ರಳಯ ಬರ್ತಂತೆ, ಹಂಗ ಎಲ್ಲ ವಿಷಯಗಳು ಹೇಳ್ತಾ ಇರ್ಬೋದು. ಯಾಕಂದ್ರೆ ಒಬ್ಬ ಮನುಷ್ಯನ ಸಂಗಡ ಮಾತಾಡ್ತಾರಂದ್ರೆ ಮೌನವಾಗಿ ಮಾತ್ರ ಯಾರಿರಲ್ಲ ಪ್ರಪಂಚದಲ್ಲಿ. ಅಲ್ಲಿ ಸಾರಿ ಏನೋ ಒಂದು ವಿಷಯ ಮಾತಾಡ್ತಾರೆ ಮಾತು, ಅದು ಒಳ್ಳೇದು, ಅದು ಕೆಟ್ಟದ್ದು, ಅದು ಅವ್ರ ವಿಷಯ, ಬೇರೆ ವಿಷಯ, ಏನೋ ಒಂದು ಮಾತಾಡ್ತಾರೆ. ಮೌನವಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ಏನೋ ಒಂದು ವಿಷಯ ಮಾತಾಡ್ತಾರೆ. ಹಂಗ ಅನೋಕ ದೇವರು ಅನೇಕ ವಿಷಯಗಳು ದೇವರು ಅನೋಕನಿಗೆ ಹೇಳಿರ್ಬೋದು. ಒಬ್ಬ ಮಗ ಹುಡ್ತಾನಲ್ಲ, ಆದ್ರೆ ಬಹಳ ವರ್ಷ ಈ ಭೂಮಿ ಮೇಲೆ ಬದುಕ್ತಾನ ಅನೋಕ. ಅದಕ್ಕೋಸ್ಕರ ನೀನ್ ಭಯ ಪಡ್ಬೇಡ, ನೀನ್ ಬಹಳ ಧೈರ್ಯವಾಗಿರು. ನಿನ್ ಕಾಲ ಮುಗಿದ ಮೇಲೆ ನಿನ್ ಮೊಮ್ಮಕ್ಕಳ ಕಾಲದಲ್ಲಿ ಈ ಪ್ರಪಂಚಕ್ಕೆ ಆತನ ಅಂತ ಹೇಳಿರ್ಬೋದು. ಆತನ ಆದ್ಮೇಲೆ ಸ್ವಲ್ಪ ಆ ಒಂದು ತಲೆ ಮಾರಿದ ಮೇಲೆ ಈ ಭೂಮಿ ಮೇಲೆ ಇನ್ನ ಯಾರು ಬದುಕಿಲ್ಲ ಮನುಷ್ಯರು. ಒಂದು ಕುಟುಂಬ ತಪ್ಪ, ನೋವ ಕುಟುಂಬ ತಪ್ಪ ಯಾರು ಬದುಕಿಲ್ಲ. ಕೆಲವು ವಿಷಯಗಳು ಬಹಳ ಡೀಪ್ ಆಗಿ ಹೇಳಿರ್ಬೋದು ಅನೋಕರಿಗೆ. ಅದಕ್ಕೋಸ್ಕರವೇ ಇನ್ನು ಯಾರು ಸ್ನೇಹ ಮಾಡಿಬಿಟ್ಟು ಯಾರು ಸ್ನೇಹ ಮಾಡ್ಲಿಕ್ಕೆ ಇಷ್ಟಪಡ್ತಾನ ಅನೋಕ? ದೇವ್ರ ಸ್ನೇಹ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ದಿನಾಲು ದೇವ್ರ ಸಂಗಡ ಹೋಗೋದು,
ಅನೋಕ ಹಿಂದಕ್ಕೆ ಬರೋದು ದೇವರು ಪರಲೋಕಕ್ಕೆ ಬರೋದು, ಅನೋಕ ಹಿಂದಕ್ಕೆ ಬರೋದು ದೇವರು ಪರಲೋಕಕ್ಕೆ ಬರೋದು. ಅದಕ್ಕೋಸ್ಕರವೇ ಒಂದ್ ದಿವಸ ಇನ್ನು ಹೆಚ್ಚು ಹೇಳಿದ್ರೆ ನಾವು ದೇವರು ಹೆಚ್ಚು ಮಾತಾಡಿದ್ರೆ ಅವರು ಬಹಳ ಟೈಮ್ ಆಗ್ಬಿಡತ್ತೆ. ನಾವು ಟೈಮ್ ಆತ ಇರ್ಲಿಕ್ಕೆ ಅವರು ಸಾಮಾನ್ಯವಾಗಿ ಹತ್ರ ಪರಲೋಕದ ಗೇಟ್ ಹತ್ರ ಹೋಗಿರೋ ನಾವು ಮಾತಾಡಿಕಂತ. ಅವಾಗ ಪರಲೋಕದ ಗೇಟ್ ಹತ್ರ ಹೋಗುವಾಗ ಇನ್ನು ಒಳಗ ದೇವ್ರು ಹೋಗ್ಬೇಕು, ಹೊರಗೆ ಅನೋಕ್ ಹೋಗ್ಬೇಕು. ಒಂದು ವೇಳೆ ಕೇಳಿರ್ಬೋದು ನೀವು ತಿರುಗಿ, ಅನೋಕ ನೀನ್ ಇಲ್ಲಿ ಬಂದ್ಬಿಟ್ಟು ಇವತ್ತು ಮತ್ತೆ ಏನ್ ಮಾಡ್ತಿದ್ರ? ನಾನು ಕೂಡ ನೀನಿಂದೆ ಹೆಂಡತಿಗೆ ಹೇಳಿಲ್ಲ, ಮಕ್ಕಳಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ, ಏನಾಗೇನಂತ ಕೂಡ ಬಂದಿಲ್ಲ ಬೈಬಲ್ ಅಲ್ಲಿ. ದೇವರೊಟ್ಟಿಗೆ ನಡೆದ, ದೇವರನ್ನ ಕರ್ಕೊಂಡು ಹೋದಂತ. ಹಲ್ಲೆಲೂಯಾ. ನೀನ್ ಯಾರೊಟ್ಟಿಗೆ ನಡೀತೇನೆ ಈ ಭೂಮಿ ಮೇಲೆ? ಅನೋಕನಿಗೆ ಮದುವೆ ಆಗಿತ್ತು, ಅನೋಕನಿಗೆ ಮಕ್ಕಳಾಗಿತ್ತು. ನೀನ್ ಯಾರೊಟ್ಟಿಗೆ ನಡೀತೀಯೋ ನಿನ್ ಜೀವನ ಹಂಗಿರ್ತದೆ ಈ ಭೂಮಿ ಮೇಲೆ. ಯಾಕಂದ್ರೆ ಕೆಲವರು ಮದುವೆ ಮಾಡಿಕೊಳ್ಳಾದೆ ಅವ್ರು ಇರ್ಬೋದು, ಆದ್ರೆ ಅನೋಕನ ಅದೆಲ್ಲ ಮದುವೆ ಆಗೈತಿ, ಮಕ್ಕಳಾಗ್ಯಾರ, ಆತನಿಗೆ ಫ್ಯಾಮಿಲಿ ಐತಿ, ಕುಟುಂಬ ಐತಿ ಆತನಿಗೆ. ಬೈಬಲ್ ನೀನು ಮದುವೆ ಮಾಡಿಕೊಳ್ಳಾರ್ದಂಗೆ ಇರಂತ ಎಲ್ಲಿ ಹೇಳಿಲ್ಲ ಬೈಬಲ್ ನಲ್ಲಿ. ಇದು ತಪ್ಪು ಅಂತ ಹೇಳ್ಬೋದು. ಯಾಕಂದ್ರೆ ದೇವರ ವಾಕ್ಯಗಳಂತ ಗೊತ್ತಾ? ಒಂದ್ಸಾರಿ ವಾಕ್ಯ ನೋಡ್ರಿ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 22ನೇ ವಚನ ಓದ್ರಿ ಒಂದ್ಸಾರಿ. ಅತಿ ಲಾಭವು ರತ್ನ ಲಾಭ, ಅದು ಯೆಹೋವನ ಅನುಗ್ರಹವೇ. ಸಾಕು. ಏನಂತ ಹೇಳಿದಪ್ಪ ಅಂದ್ರೆ ಹೆಂಡತಿ ಅನ್ನುವಂಥದ್ದು ಅದು ಏನ್ ಲಾಭ ಅಂತ ಹೇಳಿನ? ಪತ್ನಿ ಅಂದ್ರೆ ಹೆಂಡತಿ, ಪತ್ನಿ ಲಾಭ ಅಂದ್ರೆ ಅದು ರತ್ನ ಲಾಭ ಅಂತ ಬರ್ತದ ಮಾತು. ಅಂದ್ರೆ ತಲೆನ ಓದೊಂದು ಸಾರಿ ತಿಳಿಬೋದಪ್ಪ. సామెతలు 18:22 చదువు. భార్య దొరికిన వానికి మేలు దొరికిన అట్టివాడు యెహోవా వలన అనుగ్రహం పొందినవాడు. సాకు. భార్య దొరికిన వానికి ಮೇಲು ದೊರಕಿರಂತ ಅಂದ್ರೆ ಒಳ್ಳೇದಾಗ್ತದಂತ ಬದನ ಮಾತು. ಒಳ್ಳೇದಾಗ್ತದಂತೇಳಿ ಬರೆದಿದ್ದಕ್ಕೋಸ್ಕರವೇ ಈ ಪ್ರಪಂಚದಲ್ಲಿ ಇಷ್ಟು ಜನಸಂಖ್ಯೆ ದೇವರು ಏನ್ ಮಾಡ್ಯಾನಂದ್ರೆ ಉತ್ಪತ್ತಿ ಮಾಡ್ಯಾನ ಮಾತು. ಒಳ್ಳೇದಾಗಲಿ ಅಂದ್ರೆ ಇಷ್ಟು ಜನನಿಗ ಹುಟ್ಟಿಸೋ ದೇವರು ಒಳ್ಳೇದಾಗೋದಕ್ಕೋಸ್ಕರ ಅಲ್ವಾ ದೇವರು ನಿರ್ಣಯ ಮಾಡಿರೋದು. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 13:4 ಓದಿರೋ ಸಾಲ ಏನಂತ ಹೇಳ? ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 13:4 ಗಂಡ ಹೆಂಡತಿಯರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವುದೆಂದು ದೇವರು ಏನ್ ಮಾಡ್ತಾರೆ? ಅಂದ್ರೆ ಗಂಡ ಹೆಂಡತಿ ಅನ್ನುವಂಥದ್ದು ದೇವರ ಚಿತ್ತ, ದೇವರ ಪ್ರಣಾಳಿಕ. ಅನೋಕ ಕೂಡ ದೇವರ ಪ್ರಣಾಳಿಕದಲ್ಲಿದ್ದಾನೆ. ಪ್ರಸಂಗಿ ಹೇಳ್ತಾನೆ 4:9 ವಚನ ಓದು ಸಾರಿ. ಪ್ರಸಂಗಿ 4:9 ಒಬ್ಬರಿಗಿಂತ ಇಬ್ಬರು ಲೇಸು, ಒಬ್ಬರಿಗಿಂತ ಎಷ್ಟು ಜನ ಲೇಸು? ಇಬ್ಬರು ಲೇಸು. ಅವರ ಪ್ರಾಯಸಕ್ಕೆ ಒಳ್ಳೆಯ ಲಾಭ ಐತಿ. ನಷ್ಟ ಮಾತ್ರ ಇಲ್ಲ ಮಾತು. ಏನಿಲ್ಲ? ನಷ್ಟ ಇಲ್ಲ, ಲಾಭ ಐತಿ ಮಾತು. ಅದಕ್ಕೋಸ್ಕರ ದೇವರು ಏನ್ ಮಾಡಿ ಅಂದ್ರೆ ಅನೋಕನ ಕುಟುಂಬನ ಆಶೀರ್ವಾದ ಮಾಡಿ, ಅನೋಕನ ಸಂಗಡ ದೇವರು ನಡ್ಕೊಳ್ಳುವ ರೀತಿಯಲ್ಲಿ ದೇವರೇ ಸಹಾಯ ಮಾಡಿ ಏನ್ ಮಾಡಿದ್ರೆ ಆತನ ಈ ಲೋಕದಲ್ಲಿ ಮರಣ ಹೊಂದಲಾರದೆ, ಈ ಲೋಕದಲ್ಲಿ ಎಲ್ಲರೂ ಸಾಯುವ ರೀತಿಯಲ್ಲಿ ಅವನು ಸಾಯಲಾರದೆ ಏನ್ ಮಾಡಿದ್ರೆ 24 ವರ್ಷ ಹೇಳ್ತಾರೆ, ಅನೋಕನ ದೇವರೊಂದಿಗೆ ಅನನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರವನು ಕರೆದುಕೊಂಡಿದ್ರಿಂದ ಕಾಣದೆ ಹೋದನು. ಕಾಣೆಯಾದನು ಅಂತೇಳಿ ಕೆಲವು ಸಾರಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಣೆಯಾಗಿರಂತ ಬರೆದರ ಮಾತು. ಕೆಲವರು ವಯಸ್ಸಾದರೂ ಕಾಣೆಯಾಗಿರಂತ ಬರೆದಿರ್ತಾರ. ಏನೋ ಹುಡುಗನ್ ತಪ್ಸ್ಕೊಂಡು ಹೋದ್ರೆ ಪರವಾಗಿಲ್ಲ ಬಿಡು, ವಯಸ್ಸಾದ್ರೆ ಹೆಂಗ್ ತಪ್ಸ್ಕೊಂಡು ಹೋಗ್ತಾರೆ ಅಂತ ನನಗೊಂದು ಸಾರಿ ಕೆಲವು ಸಲ ಅನುಮಾನ ಅನ್ಸಲ್ಲ. ಕೆಲವು ಸಾರಿ ಯಾರನ್ನ ಒಂದು 20 ವರ್ಷದ ಹುಡುಗ 20 ವರ್ಷದ ಹುಡುಗಿ ಕಾಣೆ ಆಗಿರಂತ ಬಂದ್ರೆ ಏನಂತ ನಾವು ಸಾಮಾನ್ಯವಾಗಿ ಏನಂತ ಮಾತಾಡ್ತೇಳು? ಯಾರಿದ್ದು ಹೋಗ್ಯಾರೋ ಮನುಷ್ಯ ಮಾತಾಡೋದಲ್ಲ, ಯಾರಿದ್ದು ಹೋಗ್ಯಾರೋ ಇರ್ತಕ್ಕ ಅಂತ. ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಾಗ ನೀವು ಕಾಣೆ ಆಗಿರಂತ ಪರಿಸರ ಅಂತ ಹೇಳ್ತಾರ ರಿಪೋರ್ಟ್ ತಗೋಗ. ಅದನ್ನ ಪೋಸ್ಟ್ ಅದು ಕೊಡೋದಂತ ಆಗುತ್ತೆ. ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಏನ್ ಮಾಡ್ತಾರೆ, ಇವ್ರು ಯಾವ್ದು ಏನಾದ್ರು ನಿಮ್ಗೆ ಗೊತ್ತಾದ್ರೆ ನಿಮ್ಗೆ ಪರಿಚಯ ಆದ್ರೆ ಒಂದ್ ವೇಳೆ ಸೀಕ್ರೆ ಕಂಡ್ರೆ ನಮ್ಗೆ ಈ ದೂರವಾಣಿ ಸಂಖ್ಯೆ ಏನ್ ಮಾಡ್ರಿ ಕರೆ ಮಾಡ್ರಿ ಅಂತ ಹೇಳ್ತಾರ. ಯಾರು ಕರೆ ಮಾಡ್ತಾರೆ ಯಾರು ಕರೆ ಮಾಡಕ್ಲಿ ಎದಕ್ ಮಾಡ್ತಕ್ಕ ಹೋದ್ರೆ ಸರಿ. ಒಂದು ವೇಳೆ ಫೋನ್ ಮಾಡ್ರೆ ನೀನೇನ ಕನ್ನಡ ಏನಂತಾರ ಆಮೇಲೆ ಎದಕ್ಕೆ ನಿಂತಪ್ಪ ನಮ್ಗೆ ಅವ್ರದ್ದನ್ನ ಅಂತ ಸುಮ್ಮನೆ ಅಂತ ಮಾಡ್ತಾರೆ. ಕಾಣೆಯಾಗಿರ ಅಂತ ಬರೋದ್ ಮಾತು ಬೈಬಲ್. ಅಂದ್ರೆ ದೇವ್ರ ಸಂಗಡ ನಡೆಯುವಾಗ ಅನೋಕನ ಕಾಣಲಾರದೆ ಕರ್ಕೊಂಡ ಪರಲೋಕ ಹೋಗ್ಯಾನ.
ಭೂಮಿಯಲ್ಲಿ ಎಲ್ಲರೂ ಸಾಯುತ್ತೆ, ಆತನು ಸತ್ತಿಲ್ಲ. ಆದ್ರೆ ಬೈಬಲ್ ಏನ್ ಹೇಳ್ತದಂದ್ರೆ ಕೆಲವರು ಮದುವೆ ಆದ್ರ ದೇವರ ಸಂಗಡ ನಡೆಯಲು ಆಗುದಿಲ್ಲ ಅಂತಾರಂತೆ. ಅಂದ್ರೆ ಮದುವೆ ಮಕ್ಕಳು ಹೆಂಡತಿ ಜೀವನ ಸಂಸಾರ ಅದೆಲ್ಲ ಇದ್ರೆ ಏನ್ ಮಾಡಕ್ಕಾಗಲ್ಲ, ಸೇವೆ ಮಾಡಕ್ಕಾಗಲ್ಲಪ್ಪ, ಸೇವೆಯಲ್ಲಿ ನಾನು ಇರಕ್ಕಾಗಲ್ಲ ಅಂತ ಮಾತು ಅದು ತಪ್ಪು ಬೋಧನೆ. ಯಾಕಂದ್ರೆ ದೇವರು ನಿರ್ಣಯ ಮಾಡಿದ ಮಾತು, ಮನುಷ್ಯರು ಒಂಟಿಯಾಗಿರೋದು ಬಹಳ ಒಳ್ಳೆಯದನ್ನ ಮಾತು. ಮನುಷ್ಯರು ಒಂಟಿಯಾಗೇ ಇರೋದು ಬಹಳ ಒಳ್ಳೆಯದನ್ನ ಮಾತು. ಹಂಗನ ದೇವರು ಅಂದಿಲ್ಲ. ದೇವರು ಮನುಷ್ಯನು ಒಂಟಿಯಾಗಿರೋದು ಒಳ್ಳೆಯದಲ್ಲ ಅಂತ ದೇವರು ಹೇಳದಂದ್ರೆ ಅರ್ಥ ಏನು? ನಾವು ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತೇವೆ ಅಲ್ಲ ಪ್ರಿಯರ ಮಕ್ಕಳೇ. ಮನುಷ್ಯನ ಒಂಟಿಯಾಗಿರೋದು ಒಳ್ಳೆಯದಲ್ಲ ಅಂತ ಹೇಳಿ ದೇವರು ಹೇಳಿದ್ಮೇಲೆ ಅರ್ಥ ಗೊತ್ತಾ? ನೀನು ಮದುವೆ ಮಾಡಿಕೊಂಡ್ರು ಮಕ್ಕಳನ್ನ ಪಡಿತಾ ಇದ್ರು ಅನ್ನೋಕ್ಕಂತ ಯಾರೊಟ್ಟಿಗೆ ನಡಿಬೋದು? ದೇವರೊಟ್ಟಿಗೆ ನಡಿಬೋದು. ನಿನಗೆ ಮಕ್ಕಳು ಅಡ್ಡ ಬರಂಗಿಲ್ಲ, ಹೆಂಡತಿ ಅಡ್ಡ ಬರಂಗಿಲ್ಲ. ಒಂದು ವೇಳೆ ನೀನು ಭಕ್ತಿಯಲ್ಲಿ ನಡಿಲಾರದೆ, ನೀನು ಪರಿಶುದ್ಧತೆಯಲ್ಲಿ ಜೀವನ ಮಾಡಲಾರದೆ ನೀನು ನೆವ ಹೇಳ್ತದೆ ಅಂದ್ರೆ ಮಕ್ಕಳು ಹೆಂಡತಿ ಎಲ್ಲ ಅಡ್ಡ ಬಂದಿರೋದು ನೀನೇ ಅಡ್ಡ ಆಗಿ ಅಂತ ಅರ್ಥ ಮಾಡೋದು. ಹಲ್ಲೆಲೂಯಾ ಹೇಳ್ರಿ ಒಂದ್ಸಾರಿ ಕೈ ಎತ್ತಲ್ರಿ. ಹಲ್ಲೆಲೂಯಾ. ఎందుకంటే ಅನೋಕರಿಗೆ ಮಕ್ಕಳಿದ್ದಾರೆ, ಅನೋಕರಿಗೆ ಹೆಂಡತಿ ಇದ್ದಾಳೆ, ಅನೋಕರಿಗೆ ಕುಟುಂಬ ಇದೆ, ಅವ್ರನ್ನ ನೋಡ್ಕೊಳ್ಬೇಕು, ಅವ್ರನ್ನೆಲ್ಲ ಪೋಷಿಸ್ಬೇಕು, ಅವ್ರಿಗೆ ಎಲ್ಲ ತಂದ್ಕೊಳ್ಬೇಕು. ಅದೆಲ್ಲ ಮಾಡ್ತಾ ಕುಟುಂಬದ ಸಮಯ ಕುಟುಂಬಕ್ಕೆ ಕೊಟ್ಟು ದೇವ್ರ ಸಮಯ ದೇವರಿಗೆ ಕೊಟ್ಟಿರೋಕ್ಕೋಸ್ಕರ ಕಾಣಲಾರ್ದ ಏನಾಗಿರಂದ್ರೆ ಆತನ ಕರ್ಕೊಂಡು ಹೋಗಿರೋ ಪರಲೋಕಕ್ಕೆ. ದೇವ್ರ ಸಂಗಡ ನಡೆಯುವಾಗ ಈ ಲೋಕದಲ್ಲಿ ನಮ್ಮ ಜೀವನ ಹೆಂಗ ಇರ್ಬೇಕಂತೇಳಿ ದೇವ್ರ ನಿರ್ಣಯ ಮಾಡಿಟ್ಟರಂತೆ. ಆಮೇಲೆ ಹೇಳೋದು ಒಂದ್ಸಾರಿ, ಇಲ್ಲಿ ಯಾರ ಸಂಗಡ ನಡಿಲಿಕ್ಕೆ ಇಷ್ಟಪಡ್ತೀವಿ? ಅನೋಕ ಈಗಲೂ ಪ್ರತ್ಯೇಕವಾದ ವ್ಯಕ್ತಿ ಅಂತೇಳಿ ನಾನು ಎಲ್ಲ ನೋಡ್ರಿ. ಏನ್ ವ್ಯಕ್ತಿ? ಪ್ರತ್ಯೇಕವಾದ ವ್ಯಕ್ತಿ. ಪ್ರತ್ಯೇಕ ಅಂದ್ರೆ ಏನಂದ್ರೆ ಒಂದು ಉದಾಹರಣೆ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ, ಎಲ್ಲ ಗಮನ ಕಳಿಸೋದು. ಸಮುದ್ರದ ನೀರೆಲ್ಲ ಉಪ್ಪೇ ಇರ್ತ ಮಾತು. ಆದ್ರೆ ಸಮುದ್ರದ ನೀರೆಲ್ಲ ಉಪ್ಪ ಆಗಿದ್ರು, ಅದು ಉಪ್ಪು ನೀರು ಆಗಿದ್ರು ಉಪ್ಪಾಗತ್ತಲ್ಲ. ಅದು ಉಪ್ಪು ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ನೀರು ತಗೊಂಡು ಏನ್ ಮಾಡ್ಬೇಕಂದ್ರೆ ಸಪರೇಟ್ ಹಾಕ್ಬೇಕು ಮಾತು. ಒಂದು ತೊಟ್ಟಿಯಲ್ಲಿ ಹಾಕ್ಬೇಕು. ತೊಟ್ಟಿಯಲ್ಲಿ ಹಾಕಿದ ಕೂಡಲೇ ಬಿಸಿಲಿನ ಕಿರಣಕ್ಕ ಏನಾಗ್ತದದು ಎಪ್ಪು ಗಟ್ಟಿ ಉಪ್ಪಾಗಿ ಹೋಗ್ತದ ಮಾತು. ಅಂದ್ರೆ ಅರ್ಥನು ಸಮುದ್ರದ ಇರತಕ್ಕ ಉಪ್ಪಾಗಲಿಲ್ಲ. ಅದು ಸಮುದ್ರದಿಂದ ಸ್ವಲ್ಪ ಕೈ ಬಂದ ಕೂಡಲೇ ಏನಾಯ್ತದು ಉಪ್ಪಾಯ್ತು. ಅದಕ್ಕೆ ಪ್ರತ್ಯೇಕವಾದ ಶಾಖ ತಗೊಂತು, ಅದಕ್ಕೆ ಪ್ರತ್ಯೇಕವಾದ ಒಂದು ನೆಲ ಸಿಕ್ತು, ಇರ್ಬೇಕಾದ ಅಂಶನ ಹೀರ್ಬಿಡ್ತು. ಸೂರ್ಯನ ಕಿರಣಗಳು ಬಿದ್ದುಕೊಳ್ಳೆ ಅದರಲ್ಲಿರುವ ಅಂಶವನ್ನು ಹೀರ್ಕೊಳ್ಳೆ ಎಪ್ಪುಗಟ್ಟಿತು. ಅದನ್ನ ಪುಡಿ ಮಾಡಿ ಉಪ್ಪನ್ನು ತಯಾರು ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಸಮುದ್ರದಲ್ಲಿ ಇರ್ತಕ್ಕಂಥ ಉಪ್ಪಾಗಲಿಲ್ಲ, ಯಾವಾಗ ಪ್ರತ್ಯೇಕಿಸಲ್ಪಡುತ್ತೋ ಆಗ ಸಮುದ್ರದ ನೀರು ಉಪ್ಪಾಗಿತ್ತು. ಅಂದ್ರೆ ಅರ್ಥ ಗೊತ್ತಾ? ನೀನು ಲೋಕದಲ್ಲಿ ಇರುವಂತಹ ಯಾರಿಗೆ ರುಚಿಯಾಗಿರಕ್ಕಲ್ಲ, ದೇವರಲ್ಲಿ ಬಂದ್ರೆ ನೀನು ರುಚಿಯಾಗಿರ್ತೀವಿ ದೇವರಿಗೆ. ಹಲ್ಲೆಲೂಯಾ. ನೀನು ಲೋಕದ ಆಚರಣೆ ಮಾಡ್ತಾ, ಲೋಕದೊಂದಿಗೆ ನಡೀತಾ, ಲೋಕದ ಸ್ನೇಹ ಮಾಡ್ತಾ, ಲೋಕದವರೊಂದಿಗೆ ನಡೀತಾ ಇದ್ರೆ ದೇವರಿಗೆ ಉಪಯೋಗ ಮಾಡಕ್ಕಲ್ಲ. ನೀನು ನೀನು ಪಡಿಸ್ಕೋ, ಪ್ರತ್ಯೇಕವಾಗಿರು, ನೀನು ದೇವ್ರಿಗೆ ಉಪಯೋಗ ಮಾಡ್ತೀವಿ, ದೇವ್ರಿಗೆ ರುಚಿಕರವಾಗಿರ್ತೀವಿ, ನಿನ್ನ ಕುಟುಂಬಕ್ಕೆ ಕೂಡ ರುಚಿಕರವಾಗ್ತೀವಿ. ನೀನು ಲೋಕದಲ್ಲಿ ಇರ್ತಾ, ಲೋಕದಲ್ಲಿ ಎಲ್ಲ ಪದ್ಧತಿಗಳು ಮಾಡ್ತಾ, ನೀನು ಕೆಟ್ಟ ಸ್ನೇಹದ ಮಾಡ್ತಾ, ಕೆಟ್ಟ ಸಂಗಡ ಇರ್ತಾ ಇರುವಾಗ ನೀನ್ ಏನಾಗ್ತಲ್ಲ ಅಂತಂದ್ರೆ ನೀನು ಉಪಯೋಗ ಆಗ್ತಲ್ಲ, ಪ್ರತ್ಯೇಕಿಸಲ್ಪಡಕ್ ಸಾಧ್ಯವಿಲ್ಲ ಮಾತು. ನೀನು ಪ್ರತ್ಯೇಕಿಸಲ್ಪಟ್ಟಾಗ ಉಪಯೋಗ ಆಗ್ತದೆ ಮಾತು. ಸಮುದ್ರದ ನೀರೆಲ್ಲ ಉಪ್ಪಾಗತ್ತ ಸರಿ. ಯಾವಾಗ ಸ್ವಲ್ಪ ನೀರು ತಗೊಂಡು ಕಡಿಗೆ ಆಗ್ತಾ ಇರತ್ತದ ಉಪ್ಪಾಗತ್ತ ಮಾತು. ಸೇಮ್ ನಮ್ಮ ಜೀವಿತ ಒಳಗೆ ನಾವು ಲೋಕದಲ್ಲಿರುವಾಗ, ಲೋಕದ ಆಚರಣೆಯಲ್ಲಿರುವಾಗ, ಲೋಕದ ಪದ್ಧತಿಗಳಿರುವಾಗ, ಲೋಕದ ಸಂಪ್ರದಾಯಗಳಿರುವಾಗ ಉಪಯೋಗ ಇಲ್ಲ ದೇವರಿಗೆ. ನೀನು ಪ್ರತ್ಯೇಕಿಸ್ಕೊಟ್ಟು ನಾನು ದೇವ್ರ ಮಗಪ್ಪ, ನಾನು ದೇವ್ರ ಮಗಳಪ್ಪ, ನಾನು ಇಂಥದೆಲ್ಲ ಮಾಡಂಗಿಲ್ಲ, ಇಂಥದೆಲ್ಲ ತಿನ್ನಂಗಿಲ್ಲ, ಇಂಥದೆಲ್ಲ ನೋಡಂಗಿಲ್ಲ ಅಂತ ನೀನು ಯಾವಾಗ ಪ್ರತ್ಯೇಕಿಸಲ್ಪಡ್ತೀಯೋ ಅವಾಗ ದೇವ್ರ ಸಂಗಡ ನಡೀತಾನಂತೆ. ಹಲ್ಲೆಲೂಯಾ ಸಾರಿ. ನೀನ್ ಎಷ್ಟು ಸಾರಿ ಲೋಕದ ಸಂಗಡ ನಡೀತೀಯೋ, ಲೋಕದ ಸ್ನೇಹಿತರ ಸಂಗಡ ನಡೀತೀಯೋ, ನೀನು ಪ್ರತ್ಯೇಕಿಸಲ್ಪಟ್ಟ ವ್ಯಕ್ತಿ ಅಲ್ಲ. ನೀನು ಪ್ರತ್ಯೇಕವಾಗಿರ್ಬೇಕಂತಂದ್ರೆ ನೀನು ಪ್ರತ್ಯೇಕಿಸೋ ಜನರ ಮುಂದೆ ಹೇಳು, ನಾನು ದೇವ್ರ ನಂಬಿನ ಅಂತ ಹೇಳು. ಒಬ್ಬರು ಅವಾಗ ಹೇಳಿದ್ರು ಸತ್ಯಪಾಷ್ಟನ ಯಾರು ಈ ಬೆಳಗ್ಗೆ ಬಂದಾಗ ಸಿನಿಮಾ ಕರ್ಕೊಂಡು ಹೋಗಿದ್ರು. ಯಾರು ಎಲ್ಲಿ ಕರ್ಕೊಂಡು ಹೋಗಿರ? ಏನ್ ಕಾದ ಸಿನಿಮಾಕ್ಕಂದ್ರೆ ಏನ್ ಕಾದ ಸಿನಿಮಾ ಕರ್ಕೊಂಡು ಪಾಪ ಸತ್ಯಪಾಷ್ಟನ. ಅವಾಗ ಅವ್ರು ತಿರ್ಕೊಂಡು ಹೋದ್ರು ಕರ್ಕೊಂಡು ಬಹಳ ಒಳ್ಳೆ ಸೇವೆ ಮಾಡಿ ಸಿನಿಮಾಕ್ಕೆ ಹೋಗಿ ಕರ್ಕೊಂಡು ಹೋಗಿ ಕುದಿಸಿರುತ್ತೆ. ಸಿನಿಮಾ ಆಗ ಸಿನಿಮಾ ಆಗಿ ಹೊರಗಡೆ ಬರ್ತಕ್ಕಂಥ ಒಳ್ಳೆ ತೆಗೆದಿಲ್ಲ ಏನ್ ತೆಗೆದಿಲ್ಲ, ಒಳ್ಳೆ ತೆಗೆದಿಲ್ಲ. ನಾವೆಲ್ಲ ಕಾಣ್ತಿದ್ದ ತಿಕ್ಕೊಂಡು ಸರಿ ಕಾಳ ತಲೆ ತೆಗಿಗಳಿಗೆ ಏನ್ ತೆಗೆ ಕುದುರ್ಸಂಗ ಅವನ್ನ ಅಲ್ಲ. ಇವಾಗೆಲ್ಲ
ಇವಾಗ ನಮ್ಮ ಹುಡುಗರಿಗೆ ಅಸಲು ಸಿನಿಮಾ ಅಲ್ಲ ಏನಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಯಾವಾಗನ್ನ ಸ್ಕೂಲ್ನರ್ ಏನನ್ನ ಅದು ಪ್ರಾಣಿಗಳದು ಇಲ್ಲ ಏನನ್ನ ತೋರಿಸ್ಬೇಕಂದ್ರೆ ಕರ್ಕೊಂಡು ಹೋದ್ರೆ ನಾನು ಅಲ್ಲಿ ದೊಡ್ಡ ಟಿವಿ ನೋಡಿ ಬಂದಂತ ಮನ್ಯಾಗ. ಏನ್ ಟಿವಿ ದೊಡ್ಡದೈತೆ ಟಿವಿ ಅಂತಾರ, ಟಿವಿ ಅಲ್ಲ ಅದು ಅದ್ರೆ ಅಲ್ವಾ. ಅಂದ್ರೆ ಅವ್ರಿಗೆ ಏನ್ ಅಲವಾಟಿಲ್ಲ, ಸಿನಿಮಾ ಅಲವಾಟಿಲ್ಲ. ನಮಗೆ ಅದ್ರ ಅಲವಾಟು ಏಕ್ ಮಾತು. ಆದ್ರೆ ಅಲವಾಟನ್ನು ಏನ್ ಮಾಡಿವಿ, ಪ್ರತ್ಯೇಕಿಸ್ಕೊಳ್ತೀವಿ. ಇವಾಗ ಸಿನಿಮಾಕ್ಕಾದ್ರೆ ಏನಾಗ್ತವೆ ಬ್ಯಾಡ ಅಂತ ಮಾತು. ಅಲ್ಲೆಲ್ಲೂಯ್ಯ. ಒಂದು ವೇಳೆ ಮೊಬೈಲ್ನಾಗ ಯಾವಾಗನ್ನ ನೋಡ್ಬೇಕಂತಂದ್ರೆ ಇದು ಬಹಳ ಬೇಸೈತಪ್ಪ ಅಂತಂದಾಗ ಸೇನೋ ಸ್ವಲ್ಪ ಬಾಹುಬಲಿ ಬಹಳ ಇಂಟ್ರೆಸ್ಟ್ ಆಗಿ ಸಿನಿಮಾ ಅಂತಂದ್ರು. ಅದೆಲ್ಲ ಒಂದೇ ಸ್ಟೋರಿ. ಇತ್ತಾಗ ಅತ್ತೆ ಮಾತು ಕೇಳ್ಬೇಕಾ, ಇತ್ತಾಗ ಹೆಂಡತಿ ಮಾತು, ಅದೇ ಎಲ್ಲ ವರ್ಷ ಸ್ಟೋರಿ ಎಲ್ಲ ಅದೇ ಅಷ್ಟೇ, ಏನಿಲ್ಲ. ಅಂದ್ರೆ ಇತ್ತಾಗ ತಾಯಿ, ಇತ್ತಾಗ ಯಾರು ಹೆಂಡತಿ, ಮಧ್ಯದಾಗ ಬಾಹುಬಲಿ. ಇದೇ ಚರಿತ್ರೆ ತೆಗಿರೋದು. ಇದನ್ನ ಚರಿತ್ರೆ ತೆಗಿಲಿಕ್ಕಾಗಿ ಏನ್ ಮಾಡಿದ ಹೇಳು, ಇಡೀ ಬೈಬಲ್ ನಲ್ಲಿರುವಂತಹ ದಾವೀದ ಹೆಂಗ್ ಯುದ್ಧ ಮಾಡ್ಯಾರ, ಯೋಶುವ ಹೆಂಗ್ ಯುದ್ಧ ಮಾಡ್ಯಾರ, ರಾಜನ ಹೆಂಗ್ ಯುದ್ಧ ಮಾಡ್ಯಾರ, ಅದನ್ನೆಲ್ಲ ತಗೊಂಡು ಅದ್ರಲ್ಲಿ ಇಟ್ಟು ತೆಗಿರಂತ ಹೇಳ್ತಾರ. ಹಿಸ್ಟ್ರಿ ಇದು, ಸುಮ್ಮನೆ ಅಲ್ಲ, ಹಿಸ್ಟ್ರಿ ಅಂತಿದ್ರು. ಅದಕ್ಕೋಸ್ಕರ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. ಕೆಲವು ಮೂವಿಗಳು ತೆಗೆದ್ರೆ ಹಿಸ್ಟ್ರಿ ಆಗಿ ಹೋಗುವಂತೆ, ಇಲ್ಲಿ ಯಾರಾದ್ರೂ ತೆಗೆದಕ್ಕೆ ಆಗ್ತದೆ ಅಂದ್ರೆ ಅರ್ಥೇನು, ಈ ಬೈಬಲ್ ನಲ್ಲಿರುವಂತಹ ಪದ್ಧತಿಗಳು ತಗೊಂಡು ಅವ್ರು ಮಾಡಿರ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ನೀನು ಲೋಕದ ಸಂಗಡ ನಡೆಯತಕ್ಕ ನಾ ದೇವರಿಗೆ ನೀನು ಉಪಯೋಗಿಲ್ಲ. ಸರಿ, ನೀನ್ ದೇವರ ಹತ್ರ ನೀನು ನಡಿಬೇಕಂದ್ರೆ ಲೋಕದಿಂದ ಏನಾಗಬೇಕು, ಪ್ರತ್ಯೇಕವಾಗಬೇಕು. ಪ್ರತ್ಯೇಕವಾಗಬೇಕಂತ ನೀನು ಇನ್ನ ಎಷ್ಟು ದಿನ ನೀನು ಲೋಕದ ಸಂಗಡ ನಡೀತೀವಿ, ಲೋಕದವ್ರ ತರ ಮಾತಾಡ್ತೀವಿ, ಲೋಕದವ್ರ ತರ ನೀನು ಹೂ ಬಿಡ್ತೀವಿ, ಲೋಕದವ್ರ ತರ ನೀನು ಏನಂತೀವಿ, ಅವ್ ಹೇಳಿದಂಗೆ ಒಪ್ಕೊಂತೀವಿ. ನಿನ್ನೆ ಯಾರು ಲಗ್ನ ಪತ್ರ ಕೊಡಕ್ ಬಂದ್ರಮ್ಮ, ಬಹಳ ಜನ ಬರ್ತಾರೆ. ಯಾವತ್ತು ಮದುವೆ ಅಂದ್ರೆ 6 ದಿನಂತೆ. ಅನ್ಯ ಜನರಲ್ಲ ಸಿರಿ, ಕ್ರೈಸ್ತರೇ ಆ ಕಡೆಗೆ ದೇವ್ರ ನಂಬಿಕೆಂಡಿರೋರು, ಈ ಕಡೆಗೆ ಕೂಡ ದೇವ್ರ ನಂಬಿಕೆಂಡ್ರು. ಮದುವೆ ಮಾಡ್ತಂದ್ರೆ 6 ಅಂತೆ, ಮತ್ತೆ ಮದುವೆ ಮಾಡ್ತಾರ ಇಲ್ಲ ಆರಾಧನೆ ಮಾಡ್ತಾರ ಅನ್ನಂಗಾಯ್ತು. ನಾನು ಹೇಳಿದೆ ಅವ್ರಿಗೆ ಅಷ್ಟೊಂದು ವಿಶ್ವಾಸ ಇಲ್ಲ ಅನ್ಕೊಂಡು, ಸರಿ ಹೆಂಗೋ ಇಟ್ಕೊಂಡ್ಬಿಟ್ರಿ, ನಮಗಂತೂ ಬರಕ್ ಕಲಿಯಲ್ಲ, ಸರಿ ಹೆಂಗೋ ಮಾಡ್ರಿ, ಪ್ರಾರ್ಥನೆ ಮಾಡ್ತು ಕೇಳ್ತಾರೆ. ಆ ಕಡೆ ಇಟ್ಟಿರುವಂತ ಪಾಸ್ಟ್ ಏನು ಅನುಭವಿಸ್ತಾನಲ್ಲ, ಆತನು ಬಹಳ ವಯಸ್ಸಾಗಿ ಐತಿ. ನಮ್ಮಂತ ಜನರು ಎಷ್ಟೋ ಜನ ನಾವು ಸೇವೆಗೆ ಸುವಾರ್ತೆಗೆ ಎಷ್ಟೋ ಜನ ನಾವು ಪ್ರಾರ್ಥನೆ ಮಾಡಿ ಕಳಿಸಿರೋರು ಆಗಿರ್ಬೋದು. ಆ ಕಡೆ ಎಲ್ಲ ಕಡೆ ಕಾರಣ ಅಂತ ಮತ್ತೆ ಕೇಳಿ ನಾನು ಹೆಂಗೆ ಇಟ್ಟರೆ ಆಗ್ತದೆ ಅಂದ್ರೆ, ಹೋಗಿರೋ ತಿರುಗಿ ಬೆಳಗ್ಗೆ ಬರಕ ಇಲ್ಲಿ ಪ್ರಾಬ್ಲಮ್ ಅಸಿಡಿ ತಂದು ಹೇಳಬಾರ್ದು. 6 ದಿನನೇ ಕಟ್ಸ್ಬೇಕಂತೆ, 2 ದಿವಸ ಕಟ್ಟಿಸ್ರೆ ಮತ್ತೆ ಏನಂತ ಪ್ರಾಬ್ಲಮ್. ಅರ್ಥ ಏನು, ನೀನು ಪ್ರತ್ಯೇಕವಾಗಿಲ್ಲ ಸಿಲಿ, ನೀನ್ ಲೋಕದ ಸಂಗಡ ಏನಾಗಿ ಇಚ್ಚೋಡಾಗಿ ಅಂತ ಮಾತು. ಆದ್ರೆ ನೋಹನು ದೇವರ ಸಂಗಡ ಇರ್ಲಿಕ್ಕಾಗಿ ತನ್ನನ್ನು ತಾನು ಪ್ರತ್ಯೇಕಿಸ್ತಾನ. ಒಂದೇ ಕುಟುಂಬ. ಅರಣ್ಯಕಾಂಡ 13:8 ಹೋದ್ರಿ, ಯಾವಾಗ ನಾವು ಪ್ರತ್ಯೇಕಿಸಲ್ಪಡ್ತೋ ಅವಾಗ ದೇವರಿಗೆ ಉಪಯೋಗ ಆಗ್ತೀವಿ, ದೇವರಿಗೆ ನಾವು ಮಹಿಮೆಕರವಾಗಿ ಜೀವಿಸುವ ಲೋಕದಲ್ಲಿ. ಅರಣ್ಯಕಾಂಡ 13:8 ಹೋದಪ್ಪ. ಎಫ್ರಾಯೀಮ್ ಕುಲದ ಯೂದನ ಮಗನಾದ ಹೋಶೇಯ, ಬೆನ್ಯಾಮೀನ್ ಕುಲದ ರಾಫೂವನ ಮಗನಾದ ಪಲ್ಟಿ, ಸಾಕು 13:8 ಮಾತ್ರ ಓದು. ಎಫ್ರಾಯೀಮ್ ಕುಲದ ಯೂದನ ಮಗನಾದ ಹೋಶೇಯ ಅಂತ ಅರ್ಥ ಕೊಡ್ತಾ, ಯೋಶುವ ಅಂತ ಅರ್ಥ ಮಾತು. 13:16 ಓದು. ಇವಾಗ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆ ಕಲಿಸಿದ ಮನುಷ್ಯರ ಹೆಸರುಗಳು ಇವೆ. ಮೋಶೆ ನೂನನ ಮಗನಾದ ಹೋಶೇಯನಿಗೆ ಯೆಹೋಶುವ ಎಂದು ಹೆಸರಿಟ್ಟನು. ಸಾಕು. ಯೆಹೋಶುವ 1:2 ಓದಿ. ಇವಾಗ ಯೆಹೋಶುವ 1:2 ಅಲ್ಲೇ ಪಕ್ಕದಲ್ಲಿ ಇರ್ತದೆ ನೋಡು. ಯೆಹೋಶುವ 1:2. ಯೆಹೋಶುವ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದು. ಸಾಕು. ಓದಪ್ಪ, ಯಾರು ಚಿಕ್ಕರಾವ್ ಓದ್ರಿ. 1ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯೆಹೋವನ ಸೇವಕುಡೈನ ಮೋಶೆ ಅಂದ್ರೆ ಅವನು ಸತ್ತ ಮೇಲೆ ಯೆಹೋವನು మోషే పరిచారకుడైన యెహోషువకు ఇలాగ సెలవిచ్చెను, నా సేవకుడైన మోషే మృతి పొందెను. కాబట్టి నీవు లేచి నీవును ఈ జనములందరూ ఈ యోర్దాను నది దాటి నేను ఇశ్రాయేలుకి ఇచ్చుచున్న దేశమునకు వెళ్ళుడి. ಸಾಕು. ಹಲ್ಲೆಲೂಯಾ. ಅಂದ್ರೆ ಮೋಶೆ ಮುಗಿದ ಮೇಲೆ ಇವಾಗ ಈ ಜನರನ್ನೆಲ್ಲ ಯಾರು ಕರ್ಕೊಂಡು ಹೋಗ್ಬೇಕಂದ್ರೆ ಯೆಹೋಶುವ ಕರ್ಕೊಂಡು ಹೋಗ್ಬೇಕು. ಯೆಹೋಶುವ ಕರ್ಕೊಂಡು ಹೋಗ್ಬೇಕಂತಂದ್ರೆ ಯೆಹೋಶುವನು ಯಾರು ಹಿಡ್ಕೋಬೇಕು? ಇವಾಗ ಮನುಷ್ಯ ಹಿಡ್ಕೊಂಡ್ರೆ ಆಗಂಗಿಲ್ಲ. ಯಾರು ಹಿಡ್ಕೋಬೇಕು?
ದೇವ್ರ ಹಿಡ್ಕೋಬೇಕು, ಅಂದ್ರೆ ದೇವ್ರ ಪಾದ ಹಿಡ್ಕೋಬೇಕು, ದೇವ್ರ ಸನ್ನಿಧಾನ ಇರಬೇಕು, ದೇವ್ರ ಹತ್ರ ಇರ್ಬೇಕು, ದೇವ್ರ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ಮಾತು. ಇಲ್ಲದೆ ಹೋದ್ರೆ ಜನರು ಏನ್ ಮಾತಾಡ್ತಾರೆ. ಅದಕ್ಕೋಸ್ಕರವೇ ಎಲ್ಲ ಕಾಲ ಮುಗಿದ ಮೇಲೆ ಇನ್ನು ಲಾಸ್ಟ್ ಎಂಡಿಂಗ್ ಬಂದ್ರೆ ಒಂದು ಮಾತು ಸ್ಟೇಟ್ಮೆಂಟ್ ಮಾಡ್ರೆ ಮಾತು ಯೋಶುವ ಏನಂದ್ರೆ 24:15 ಓದಿ ಹೇಳ್ತಾನೆ. ಯೋಶುವ 24:15 ಏನಂತ ಹೇಳ್ತಾನಂತಂದ್ರೆ ಆ ಒಂದು ಮಾತುಗೋಸ್ಕರ ಇವೆಲ್ಲ ವಚನ ಓದಿಸಿ ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ಇವತ್ತೇ ಏನ್ ಮಾಡ್ರಿ? ಆರಿಸಿಕೊಳ್ಳ್ರಿ. ನಿಮ್ಮ ಪೂರ್ವಿಕರು ಯುಫ್ರಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳನ್ನ ಈ ದೇಶದ ನಿವಾಸಿಗಳಾದ ಅಮೋರಿಯರ ದೇವತೆಗಳು. ನೀವು ಯಾವ ದೇಶದಲ್ಲಿ ಇದ್ರೆ ಆ ದೇಶದಲ್ಲಿ ಅನ್ಯ ದೇವತೆಗಳು ಮಾಡ್ರಿ, ಆ ದೇಶದಲ್ಲಿ ಕೂಡ ಇದಾವ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವು ಅಂದನು. ಅಲ್ಲೆಲ್ಲಿ ಸಾರಿ ಮೋಶೆ ಕಾಲ ಮುಗಿದೋಯ್ತು. ಯೆಹೋಶುವನಿಗೆ ಏನ್ ಮಾಡೋಣ? ದೇವರು ಅಧಿಕಾರ ಕೊಟ್ಟು ಮೋಶೆ ಅಭಿಷೇಕ ಮಾಡಿದ್ಮೇಲೆ ದೇವ್ರ ಸಂಗಡ ಇದ್ದು ನಡೀತದೆ ಮಾತು. ಜನರನ್ನ ಅವರವರ ದೇಶಗಳಿಗೆ ಏನ್ ಮಾಡ್ತಾನ? ಹಂಚಿ ಕೊಡ್ತಾನ, ಭಾಗಗಳನ್ನ ಹಂಚ್ಕೊಡ್ತಾನ. ನೀವ್ ಈ ಕಡೆ ದಿಕ್ಕಿಗೆ ಹೋಗ್ರಿ, ಈ ಕಡೆ ದಿಕ್ಕಿಗೆ ಹೋಗ್ರಿ, ನೀವ್ ಈ ಕಡೆ ಸ್ವಾಧೀನ ಮಾಡ್ಕೊಳ್ರಿ, ನೀವ್ ಇಲ್ಲಿ ಬದುಕ್ರಿ, ಇಲ್ಲಿ ಬದುಕ. ಯೆಹೋಶುವನ ಕಾಲ ಮುಗಿತು. 110 ವರ್ಷ ಆಯ್ತು ಮಾತು ಯೆಹೋಶುವನ ಕೂಡ. ಆತನ ಕೂಡ ಕಾಲ ಮುಗಿದ ದಿನಗಳ ಮುಗಿದ ಮೇಲೆ ಆದ್ರೆ ಏನಂತಂದ್ರೆ, ನೋಡಪ್ಪ ನಾನು ಇಷ್ಟು ವರ್ಷಗಳು ನಡ್ಕೊಂಡ್ ಬಂದ್ರೆ, ಇವಾಗ ಈತನ ಆದ್ಮೇಲೆ ನೆಕ್ಸ್ಟ್ ನಾಯಕ ಇಲ್ಲ, ಇಲ್ಲಿ ನೆಕ್ಸ್ಟ್ ನಾಯಕ ಸಪರೇಟ್ ಇಲ್ಲ, ಒಬ್ಬರೇ ಇಲ್ಲ. ಆಮೇಲೆ 12 ಜನ 13 ಜನ ಬಂದಾರ, ಅವರೇ ನ್ಯಾಯಸ್ಥಾಪಕರಂತ ಬೈಬಲ್. ಇಷ್ಟು ವರ್ಷ ತಗೊಂಡ ನಮ್ ಸಂಗಡ ನೀವಿದ್ದೀರಿ, ನಿಮ್ ಸಂಗಡ ನಾನಿದ್ದೀನಿ, ನಮ್ ಸಂಗಡ ದೇವರ. ಅದಕ್ಕೋಸ್ಕರವೇ ನೋಡ್ರಿ, ಇಲ್ಲೇ ತಕನ ನೀವ್ ಏನ್ ಮಾಡ್ರಿ ಅಂದ್ರೆ, ಸ್ವಲ್ಪ ನನ್ ಮಾತುಗಳಿರಿ, ಸ್ವಲ್ಪ ದೇವ್ರನ್ನ ನಂಬಿರಿ, ಸ್ವಲ್ಪ ಬಿಟ್ಬಿಟ್ರಿ, ಮತ್ತೆ ತಿರುಗಿರಿ. ಯಾವಾಗ ತಿರುಗಿರಿ? ದೇವ್ರು ಮತ್ತೆ ತಿರ್ಗ ಶಿಕ್ಷೆ ಬಂದಾಗ, ದೇವ್ರು ನಮ್ಗೆ ಮೇಲೆ ಉಗ್ರತೆ ಬಂದಾಗ ನೀವು ದೇವ್ರ ಕಡೆ ತಿರುಗಿರಿ. ಇಲ್ಲ ಅಂತ ಇವಾಗ ಲಾಸ್ಟ್ ಡಿಸೈಡ್ ಅಂತ ಮಾತು. ಯೆಹೋಶುವನಿಗೆ ಕುಟುಂಬ ಇದೆ, ಯೆಹೋಶುವನಿಗೆ ಮಕ್ಕಳಿಲ್ಲ, ಯೆಹೋಶುವನಿಗೆ ಏಟಿದ್ದಾಳೆ. ಅದಕ್ಕೋಸ್ಕರ ಆ ಮಾತನ್ನ ಮಾತು, ನಾನು ನನ್ನ ಮನೆಯವರು ಯಾರನ್ನ ಸೇರಿಸುವಂತ ಎಲ್ಲರ ಮಾತನ್ನ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೀವಿ. ಅಂದ್ರೆ ಯೆಹೋವನನ್ನ ಆರಾಧನೆ ಮಾಡ್ತೀವಿ, ಯೆಹೋವನನ್ನ ನಂಬಿಕೊಳ್ತೀವಿ, ಯೆಹೋವನನ್ನೇ ಹಿಂಬಾಲಿಸ್ತೀವಿ. ನೀವು ಯಾರನ್ನ ಆರಿಸ್ಕೊಳ್ತೀರ ನೀವು ಇವತ್ತು ಡಿಸೈಡ್ ಮಾಡುತ್ತೆ. ಇವತ್ತು ಲಾಸ್ಟ್ ಸ್ಟೇಟ್ಮೆಂಟ್ ಕೊಡ್ತದ ಮಾತು. ಎದಕ್ಕಂತಂದ್ರೆ ನನ್ನ ಕಾಲ ಮುಗಿದೋಗ್ತದೆ. ನನ್ನ ಕಾಲ ಮುಗಿದೋದ್ಮೇಲೆ ನೀವು ಯೋರ್ದನ್ ಹೊಳೆ ದಾಟಿ ನೀವು ಈ ಕಾನಾನ್ ದೇಶಕ್ಕೆ ಬಂದುಬಿಟ್ರಿ. ಈ ಕಾನಾನ್ ದೇಶದಲ್ಲಿ ವಿಗ್ರಹ ಇಲ್ಲಂಕ ಮಾಡ್ರಿ, ಈ ಕಾನಾನ್ ದೇಶದಲ್ಲಿ ಅನ್ಯ ಸಂಪ್ರದಾಯ ಇಲ್ಲಂಕ ಮಾಡ್ರಿ, ಈ ಕಾನಾನ್ ದೇಶದಲ್ಲಿ ಸುಳ್ಳೇಳೋರು, ಕರ್ತನ ಮಾಡೋರು, ವಿಚಾರ ಮಾಡೋರು ಇಲ್ಲಂಕ ಮಾಡ್ರಿ. ಅವ್ರು ಕೂಡ ಅದರ ನೀವು ದೇವ್ರನ್ನ ನಂಬಿಕೆ ಅಂದ್ರೆ ನೀವು ನಿಮ್ಮ ಮನೆಯವ್ರ ಕೂಡ ದೇವ್ರ ನಿಂಬಲಿಸ್ರಿ. ಒಂದು ವೇಳೆ ಇಲ್ಲಿ ಬಂದ್ಬಿಟ್ಟಿವಿ, ದೇವ್ರನ್ನ ನಾವು ಹೆಂಗೋ ಕಣ್ಕೊಂಡು ಇದ್ರ ಒಳಗೆ ಬಂದ್ಬಿಟ್ಟಿವಿ, ಇಲ್ಲಿ ಎಲ್ಲರೂ ಪರಿಶುದ್ಧರ ಅಂತ ಅನ್ಕೊಂಡ್ರೆ ಪರಪಾಠ ಅಂತ ಅರ್ಥ. ಹಲ್ಲೆಲೂಯಾ ಸಾರಿ. ಅಂದ್ರೆ ನಾವು ಚರ್ಚ್ಗೆ ಹೋಗ್ತಾ ಇದೀವಿ, ಇನ್ನ ಚರ್ಚೆಗೆ ಬಂದ್ಬಿಟ್ಟಿವಿ, ಪಾಸ್ಟ್ ಕೂಡ ದಿಕ್ಸಾಸನ ಕೂಡ ಕೊಟ್ಬಿಟ್ಟಣ. ಇನ್ನು ನಾವು ಏನ್ ಮಾಡಿರೋದಾಗಿ ದೇವ್ರ ಕಾರ್ಯ ಮಾಡ್ತಾ ಇದೀವಿ ಅನ್ನೋದು ಪರಪಾಠ ಅಂತ ಅರ್ಥ. ನಾನು ಹೇಳ್ತಾ ಇದೀನಿ. ಎದಕ್ಕೆ ಲಾಸ್ಟ್ ಆ ಸ್ಟೇಟ್ಮೆಂಟ್ ಕೊಡ್ಬೇಕಂತಂದ್ರೆ, ನಿಮ್ಮ ಪೂರ್ವಿಕರು ಅಂತ ಮಾತಾಡ್ತಾರೆ ಮಾತು, ಹೌದಲ್ವಾ? ಇವಾಗ ಓದೋ ವಾಕ್ಯನ 15-24 ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ರೆ ಯಾರನ್ನ ನೀವು ಆರಾಧನೆ ಮಾಡ್ಬೇಕಂತಿದ್ರಿ, ಯಾರನ್ನ ನೀವು ಸ್ತುತಿಸ್ಬೇಕಂತಿದ್ರಿ, ಇವತ್ತೇ ಆರಿಸ್ಕೊಳ್ರಿ. ನಿಮ್ಮ ಪೂರ್ವಿಕರು ಹಲ್ಲೆಲೂಯಾ ಸಾರಿ. ನಿಮ್ಮ ಪೂರ್ವಿಕರಂದ್ರೆ ಯಾರು? ಅಬ್ರಾಮ್, ಇಸಾಕ, ಯಾಕೋಬ, ಅವ್ರಿಗೆ 12 ಜನ ಮಕ್ಕಳು, ಆಮೇಲೆ ರಾಜರು, ಆಮೇಲೆ ಅವ್ರ ಮಕ್ಕಳು, ಅವರೆಲ್ಲ ಏನ್ ಮಾಡ್ಯಾರ ಗೊತ್ತಾ? ಅವರೆಲ್ಲರೂ ಬೀಳ್ತಾ ಎದ್ದಾಳ್ತಾ ಬಂದಾರ. ಒಂದು ವೇಳೆ ನೀವು ಇವಾಗ ಕಾನಾನ್ ದೇಶಕ್ಕೆ ಬಂದ್ಬಿಟ್ರಿ, ಕಾನಾನ್ ದೇಶದಾಗ ನಾವು ಪರಿಶುದ್ಧವಾಗಿರ್ತೀವಿ ಅಂತ ಮಾಡ್ರಿ. ದೇವರ ಸಂಗಡ ನೀವಿಲ್ಲದೆ ಹೋದ್ರೆ ನಿಮ್ಮ ಸಂಗಡ ದೇವರನ್ನ ನಡಲಿಕ್ಕೆ ಸಾಧ್ಯವಿಲ್ಲ. ನಾನು ನನ್ನ ಮನೆಯವರು ಯಾರನ್ನ ಸೇರಿಸುವುದನ್ನ? ಯೆಹೋವನನ್ನೇ ಸೇರಿಸು. ಎಲ್ಲರೂ ಹೇಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇರಿಸುತ್ತೇವೆ. ಯಾಕೆ ಆ ಮಾತೇನಂತಂದ್ರೆ, ನೀವು ನೋಡ್ಲಿಕ್ಕೆ ದೇವ್ರನ್ನೇ ನಂಬಿಕೆ ಮಂಗಿದ್ರಿ, ಆದ್ರೆ ಮೇಲೆ ನೋಡಿದ್ರೆ ಕುರಿ ಚರ್ಮ ಹೊಂದ್ಕೊಂಡ್ರಿ, ಒಳಗಡೆ ನೋಡಿದ್ರೆ ತೋಳ ಇದ್ದಂಗಿದ್ರ ಅಂತ ಅರ್ಥ. ಹಲ್ಲೆಲೂಯಾ. ಅಂದ್ರೆ ಅರ್ಥೇನು? ಸಭೆಯಾಗ ನಾವು ಕುರಿಗಳ ತರನೇ ಇರ್ತೀವಿ. ಯಾಕೆ?
ಮೇಲೆ ಏನ್ ಚರ್ಮ ಓದ್ಕೊಂಡಿವಿ, ಕುರಿಗಳು ಚರ್ಮ ಓದ್ಕೊಂಡಿ ಮಾತು. ಆದ್ರೆ ಒಳಗಡೆ ಸ್ವಭಾವ, ತೋಳದ ಸ್ವಭಾವ ಇರ್ಬೋದೇನು, ನಾಯಿ ಸ್ವಭಾವ ಇರ್ಬೋದೇನು, ಇಲ್ಲ ಬೇರೆ ಪ್ರಾಣಿಗಳ ಸ್ವಭಾವ ಇರ್ಬೋದೇನು. ಅದಕ್ಕೋಸ್ಕರ ಹೇಳ್ತಾರೆ ಯೆಹೋಶುವ, ನಾನು ನನ್ನ ಮನೆಯವರು ಎಷ್ಟು ತಿಪ್ಪಲಾಗ್ಲಿ, ಎಷ್ಟು ಕಷ್ಟ ಆಗ್ಲಿ, ಎಷ್ಟು ಬಾಧೆ ಆಗ್ಲಿ, ಎಷ್ಟು ನೋವಾಗ್ಲಿ, ಯೆಹೋವನನ್ನ ಹಿಂಬಾಲಿಸ್ತೀವಿ. ನೀವ್ಯಾರು ಹಿಂಬಾಲಿಸ್ರಿ ಇವತ್ತು ಡಿಸೈಡ್ ಮಾಡ್ರಿ ಅಂತ. ಎದಕ್ಕೆ ಅಂತಂದ್ರೆ ಇನ್ನ ಲಾಸ್ಟ್ ಎಂಡಿಂಗ್ ಬಂದ ಮಾತು. ಲಾಸ್ಟ್ ಎಂಡಿಂಗ್ ಬಂದಲೇ ಲಾಸ್ಟ್ ಮಾತು ಹೇಳ್ಬೇಕಲ್ಲ. ಲಾಸ್ಟ್ ಮಾತು ಹೇಳಿದ್ರೆ ಇನ್ನು ಮುಗಿದ ಚರಿತ್ರೆ. ಇನ್ನು ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ಇನ್ನು ನಾಯಕ ಇಲ್ಲ, ಅವರಿಗೆ ರಾಜನಿಲ್ಲ, ಒಬ್ಬರಿಲ್ಲ. ಇನ್ನು ಯಾರು ಇಷ್ಟ ಬಂದಾಗ ಮನೆಗೆ ಅವರೇ ರಾಜರು. ನಾವೇ ಅಲ್ಲೆಲ್ಲೂಯ್ಯ. ನಿನ್ನ ಮನೆಗೆ ನೀನೇ ರಾಜ, ನನ್ನ ಮನೆಗೆ ನಾನಾ ರಾಜ, ಅಕ್ಕನ ಮನೆ ಹತ್ರ ಆಯ್ತೇ ರಾಜ. ಆ ಕಾಲ ಬರ್ತದ. ಇವಾಗ ನೀವು ಕರೆಕ್ಟ್ ಆಗಿ ಡಿಸೈಡ್ ತಗೊಂಡ್ರೆ ಕ್ಲಿಯರ್ ಮಾತು. ಏನ್ ಹೇಳ್ತೀಯಾ ನೋಡು, ಇಷ್ಟು ದಿನ ಹೆಂಗ್ ಬದುಕಿಯೋ ಅದು ಎರಡನೇದು ಬಿಟ್ಟಾಕು. ಇವಾಗ ನೀನ್ ದೇವ್ರ ನಂಬಿಕೆ ಪಾಠ ಆಗಿ ಚರ್ಚೆ ಬರ್ತೀಯಾ? ಹಿಂಗೆಲ್ಲ ಮಾತಾಡೋದು ಮನೆಗೆ ಕೆಲವೊಂದಾರ ಮಕ್ಕಳು ಗಂಡ ಹೆಂಡತಿ ಅಲ್ಲೆಲ್ಲ ಒರಿಜಿನಲ್ಲೇ ಬರೋದು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲ ನೈಸ್ ಬರ ಕಳಿಸಿಲಿ. ಯಾರು ಅಂತಿದ್ರು ಈ ಯಾವನ ಹೇಳ್ತಾರ ಇಂಗ್ಲಿಷ್ ಸ್ನೇಕ ಏನಮ್ಮದು ಇಂಗ್ಲಿಷ್ ಓದಿರ್ತಾರಲ್ಲ ಹುಡುಗರು. ಎದಕ್ಕೆ ಅಂತ ಕೆಲವು ಹುಡುಗರು ಪಾಪ ಇಂಗ್ಲಿಷ್ ಓದಿದ್ರೆ ಅಸಲಿ ಕನ್ನಡ ಮಾತಾಡಲ್ಲ. ಎಲ್ಲಿ ನಮ್ಮದು ಏನಂತಾರೆ ಪ್ರೆಸ್ಟೀಜ್ ಅಲ್ಲ, ಎಲ್ಲಿ ನಮ್ಮನ್ನ ಪ್ರೆಸ್ಟೀಜ್ ಆಗಿ ಕೆಳಗಡೆ ಆದ್ರ ಅಂತ ಚೀಪ ನೋಡ್ತಾರಲ್ಲ. ಕನ್ನಡ ಮೀಡಿಯಂ ಓದಿರೋದು ಇಂಗ್ಲಿಷ್ ಮೀಡಿಯಂ ಓದಿದ್ರೆ ಕಲ್ತ ನೋಡ್ಬೇಕು ಕತೆ. ಇವ್ರ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಹೋದ್ರೆ ಆ ರೋಡಾಗಿ ಒಬ್ಬನಿಗೆ ಇಂಗ್ಲಿಷ್ ಮಾತಾಡ್ತೀವಿ ಮನೆಯಾಗ. ನಾವ್ ಹೇಳ್ತೀವಿ ಗಾಡಿಯನು ಒಮ್ಮೆನು ಇಂಗ್ಲಿಷ್ ಮಾತಾಡೋ ನೀವು ಒಬ್ಬನ್ ಮಾತಾಡಿ ಕೇಳ. ಮತ್ತೆ ಸಾಯ ಕರ್ಕೊಂಡು ಅಂತ ಇಂಗ್ಲಿಷ್ ಅವ್ರಿಗಿಂತ ಬೇಸ್ ಮಾತಾಡ್ತಾರೆ. ಅಲ್ಲೆಲ್ಲೂಯ್ಯ. ಮನೆ ಮಾತ್ರ ಒಬ್ರು ಮಾತಾಡಕ್ಕೆ ಆ ಇಂಗ್ಲಿಷ್ ನಾಗ ಏನಂತಾರ ಸ್ನೇಕ್ ಅಂತಾರ. ಅಂದ್ರೆ ಬುಕ್ಕದಾಗಿರುವಾಗ ಸ್ನೇಕು, ಬುಕ್ಕದ ನೋಡುವಾಗ ಸ್ನೇಕು, ಅವಟ್ಲಲ್ಲ ಟಾಂಕಿ, ಕೌವು ಅವ್ಲಂತ ರಿಯಲ್ ಆಗಿ ಬಂದ ತನಕ ಸ್ನೇಕ್ ಅವಾಗ ಹಾವು ಬಂದ್ರೆ ಹಾವು ರಿಯಲ್ ಅವಾಗ ಬರ್ತದ ಹೊರಕ. ಅಲ್ಲೆಲ್ಲೂಯ್ಯ. ದೇವರು ನಂಬಿಕೆ ಅಂತಂದ್ರೆ ಚರ್ಚಿ ಬರ್ತದ್ವಿ ಅಂತಂದ್ರೆ ಮನೆಯಾಗ ದುಡ್ಡಾಟ ಅಂತ ಇರಕ್ಕಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ದೋಸೆ ಹಾಕಿದ್ರೆ ಅಂದ್ರೆ ಅರ್ಥ ಏನ್ ಗೊತ್ತಾ? ದೇವ್ರನ್ನ ನಂಬಿಕೆ ಪಾಠ ಇರಂಗಿದ್ರೆ ಇರು, ಇಲ್ಲ ದೇವ್ರನ್ನ ಬಿಟ್ಟು ಹೋಯ್ತು ಅಂತ ಸ್ಟೇಟ್ಮೆಂಟ್ ಯೆಹೋಶುವ ಅದು ಕೊಡ್ತದ ಲಾಸ್ಟ್ಗೆ. ನಾನು ನನ್ನ ಮನೆಯವರು ಇವಾಗ ಹೇಳ್ರಿ ಅದನ್ನ ಕೇಳಿದ್ರೆ ನಾನು ಹೇಳ್ತೀನಲ್ಲ. ಸೆಕೆಂಡ್ ಹೇಳ್ರಿ, ನಾನು ನನ್ನ ಮನೆಯವರು. ಪಾಠ ಆಗಿ ಚರ್ಚಿಗೆ ಬರಕಿದ್ರೆ ಬಾ. ಒಂದು ವಾರ ಚರ್ಚಿ ಬರೋದು, ಇನ್ನೊಂದು ವಾರ ಸಿನಿಮಾಕ್ಕೆ ಹೋಗೋದು, ಇನ್ನೊಂದು ವಾರ ಅವನಿಂದ ಹೋಗೋದು, ಇನ್ನೊಂದು ವಾರ ಇವನಿಂದ ಹೋಗೋದು. ನಮಗೇನು ಮರ್ಯಾದೆ ಇರ್ಬೇಕ? ಯಾರ ಮರ್ಯಾದೆ? ಪಾಸ್ಟರ್ ಹತ್ರ ಯಾರಪ್ಪ? ಪಾಸ್ಟರ್ ಹತ್ರ ಅಲ್ಲ, ಆ ದೇವರು. ಅಲ್ಲಿ ಹೇಳೋದು ಸಣ್ಣದು ಯೆಹೋಶುವ ಲಾಸ್ಟ್ ಎದಕ್ಕೆ ಆ ಮಾತಂತಂದ್ರೆ ನಿಮ್ ಬದುಕು ನನಗೆ ಗೊತ್ತು, ನಿಮ್ ನಾಟಕ ನನಗೆ ಗೊತ್ತು, ನಿಮ್ ಬಂಡವಾಳ ನನಗೆ ಗೊತ್ತು. ಇವಾಗ ಕರೆಕ್ಟ್ ಹೇಳಿದ್ರೆ ಹೇಳ್ರಿ. ನಿಮ್ ಪೂರ್ವಿಕರು ಮಾಡ್ತಿದ್ರಲ್ಲ ಸ್ವಲ್ಪ ದಿನ ಅಲ್ಲೆಲ್ಲೂಯ್ಯ ಆಮೇಲೆ ಹುಲಿಯಮ್ಮ ಅಯ್ಯಪ್ಪ ಸ್ವಾಮಿ ಹಂಗ ಮಾಡ್ಬಾರ್ದು ನಾಟಕ. ಇವತ್ತು ಡಿಸೈಡ್ ಮಾಡಲಿ ಕುಟುಂಬದ ಸಂಗಡ ದೇವರ ಸಂಗಡ ಯೆಹೋಶುವ ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸ್ತೀವಿ. ಸತ್ರ ಇದರಲ್ಲೇ ಸಾಯ್ತೀವಿ, ಬದುಕಿದ್ರೆ ಇದರಲ್ಲೇ ಬದುಕುವಂತ. ಅದಕ್ಕೋಸ್ಕರವೇ ಆ ಸ್ಟೇಟ್ಮೆಂಟ್ ಬಟನ್ ಮಾತು ಮಾಡಲ್ಲ. నేను నా ఇల్లు నా ఇంటి వారందరూ నక స్తుతించెదము. కన్నడగాడ్రి. ನಾನು ಮನೆಯವರೆಲ್ಲರೂ ನನ್ನೇ ಸ್ತುತಿಸುವೆವು. ಹಲ್ಲೆಲೂಯಾ. ಒಂದ್ಸಾರಿ ಸುಮ್ಮನೆ ಆಡಿಲ್ಲಮ್ಮ, ಆಡು. ಹಲ್ಲೆಲೂಯಾ. ನಾವಲ್ಲ ನಿಂತ್ಕೊಂಡಾಗ ಆಡಿ ನೋಡಿಸ್ವಿ. ಆಡಿ ನೋಡ್ಸೋದಲ್ಲಪ್ಪ, ಬದುಕಿ ನೋಡ್ಸು ಅಂತಾರೆ ಮಾತು. ಅಲ್ಲೆಲ್ಲ ಸರಿ ಆಡಿ ನೋಡಿಸ್ಬೋದು, ಡ್ಯಾನ್ಸ್ ಮಾಡಿ ನೋಡಿಸ್ಬೋದು, ಬದುಕಿ ನೋಡಿಸ್ಬೇಕು. ಅಲ್ಲೆಲ್ಲ ಹೇಳ್ರಿ. ಎದಕ್ಕಂದ್ರೆ ಲಾಸ್ಟ್ ಸ್ಟೇಟ್ಮೆಂಟ್ ನಿಂತ್ಕೊಂಡು ಜನರ ಮುಂದೆ ಹೇಳ್ತಾರಂದ್ರೆ ನಿಮ್ ಪೂರ್ವಿಕರು ಏನೆಲ್ಲ ಮಾಡಿದ್ರು ನನಗೆ ಗೊತ್ತು.
ಅವ್ರು ಹೆಂಗ ದೇವ್ರು ನಮಗೆ ಅಂತ ಮಾಡಿ ಆಮೇಲೆ ಏನೆಲ್ಲ ಮಧ್ಯದಲ್ಲಿ ಮಾಡೋದಲ್ಲ ನನಗೆ ಗೊತ್ತು. ಲಾಸ್ಟ್ ಡಿಸೈಡ್ ತಗೊಂಡ್ರ ಇಲ್ಲ ನಿಮ್ಮ ಪೂರ್ವಿಕರು ಆರಾಧನೆ ಮಾಡುವ ದೇವತೆಗಳ ಕಡೆಗೆ ಹೋಗ್ರ ಅಂತ ಲಾಸ್ಟ್ ಡಿಸೈಡ್. ಅನೋಕನು ದೇವರ ಸಂಗಡ ನಡೆದ. ಯೋಶುವನು ಕೂಡ ಯಾವ ಸಂಗಡ ನಡೀತಿದ? ದೇವರ ಸಂಗಡ ನಡೀತೋಸ್ರೆ ಆ ಸ್ಟೇಟ್ಮೆಂಟ್. ಮೂರನೇ ಕುಟುಂಬ ಜಸ್ಟ್ ಓದಿ ನಾವು ಮುಗಿಸೋಣ. ಅಪೊಸ್ತಲ ಕಾರ್ಯಗಳು 16ನೇ ಅಧ್ಯಾಯ 13-14 ವರ್ಷ ಓದಿ. ಅಪೊಸ್ತಲ ಕಾರ್ಯಗಳು 16ನೇ ಅಧ್ಯಾಯ. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಪ್ಪತ್ತಿನದಲ್ಲಿ ಊರ ಬಾಗಿಲಿನವರೆಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳುವುದರಲ್ಲಿ ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಲೂದ್ಯಳೆಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳನ್ನು ಏನ್ ಮಾಡಿದೆ ಅಮ್ಮ? ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ಏನ್ ಮಾಡಿದನು? ತೆರೆದನು. ಇವಾಗ ನೋಡ್ರಿ 15ನೇ ವಚನ ಓದ್ರಿ. ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡು ಮೇಲೆ ಆಕೆ ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯ ಪಟ್ಟಿದ್ದರೆ ನನ್ನ ಮನೆಯಲ್ಲಿ ಬಂದು ಏನ್ ಮಾಡಿ ನೀವು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಏನ್ ಮಾಡಿದ್ದು? ಬಲವಂತ ಮಾಡಿದಳು. ಆಮೇಲೆ ಹೇಳಿದ್ರು ಸಾರಿ ಹೆಸರು ಲೂದ್ಯಳು ಎಂಬ ಹೆಸರು. ಈ ಅಮ್ಮ ಮಾತ್ರ ಅಲ್ಲ ನಂಬಿಕೊಂಡಿದ್ದು, ಈ ಅಮ್ಮನ ಮನೆಯವರೆಲ್ಲರೂ ಏನ್ ತಗೊಂಡ್ರಂತೆ? ಹೇಳಲ್ಲ ದೂರ ದೀಕ್ಷಾಸ್ನಾನ ತಗೊಂಡಿರೋರು ಮನೆಯವರೆಲ್ಲ ತಗೊಂಡಿರ? ಮಕ್ಕಳು ಮರಿ ಮೊಮ್ಮಕ್ಕಳ ಎಲ್ಲ ತಗೊಂಡಿರ? ಇಲ್ಲ. ಅಲ್ಲಿ ಸ್ಟಾರ್ಟ್ ಆಗೋ ಮದುವೆ ಎಲ್ಲಿ? ಮನ್ಯಾಗ ಅವ ಬರ್ತಾರೆ ಅಷ್ಟೇ. ಭಕ್ತಿ ಅವಾಗೆ ಬಂದಿರ್ತಾರ ಕಡಿ. ನಾನು ಏನಾಗ ದೇವ್ರ ಮಾಡೋಣ ಕಂಡಿವ್ ಕಂಡ ನಾನು ಕೆಲವರಿಗೆ ಏನ್ ಮಾಡ್ತಂದ್ರೆ ಆ ಕಡೆ ಈ ಕಡೆ ಸರಿ ಇಲ್ಲ ಅಂದ್ರೆ ಹೆಂಗೋ ಮದುವೆ ಮಾಡ್ಬಿಟ್ಟು ಆಮೇಲೆ ದೇವ್ರು ನಂಬ್ಕೊಂಡು ನೀವು ದೇವ್ರ ದಿವಸ ಕೆಲವರು ಆ ಕಡೆಗೆ ನಂಬ್ಕೊಂಡ್ಬಿಟ್ಟು ಈ ಕಡೆಗೆ ನಂಬ್ಕೊಂಡು ದಿಕ್ಸಾಸನ ಕೊಡ್ಲಾರ್ದಾಗ ಮದುವೆ ಮಾಡ್ಬಿಟ್ರೆ ಇನ್ನ ಎತ್ತು ಏರಿಗೆ ಬಾಣ. ಅರ್ಥ ಏನು? ಚರ್ಚಿಗೆ ನೀನು ಹೋಗಮ್ಮ ಸಿನಿಮಾಕ ಅದು ಕತೆ. ಅದಕ್ಕೋಸ್ಕರ ಕೆಲವ್ರು ಏನ್ ಮಾಡ್ತಂದ್ರೆ ದೀಕ್ಷಾಸ್ನಾನ ಕೊಟ್ರೇನೆ ನಾನು ಮದುವೆ ಮಾಡಿಸ್ಕೊಮ್ಮ, ನನಗೆ ಮದುವೆ ಮಾಡಿಸ್ಕೊಂತ ಕೆಲವರಿಗೆ ಏನಂತಂದ್ರೆ ಇವಾಗ ನಿಮ್ಗೆ ದೀಕ್ಷಾಸ್ನಾನ ಅವಸರ ಇಲ್ಲ, ಫಸ್ಟ್ ನೀವು ಮದುವೆ ಮಾಡ್ರಿ, ಸಭೆಗೆ ಬರ್ರಿ, ನೀವು ದೇವರನ್ನ ಸತ್ಯವಾಗಿ ತಿಳ್ಕೊಳ್ರಿ, ಅವಾಗ ನೀವು ದೀಕ್ಷಾಸ್ನಾನ ತಗೊಳ್ರಿ ಅಂತ ಕೆಲವರಿಗೆ. ಯಾಕೆ ಗೊತ್ತಾ? ದೀಕ್ಷಾಸ್ನಾನ ತೆಗೆದುಕೊಂಡು ಕೂಡಲೇ ನೀನು ಪಾಠ ಆಗಿ ಬದುಕಂತ ಅದರಲ್ಲಿ ಕಾರಣ ಇಲ್ಲ. ದೀಕ್ಷಾಸ್ನಾನ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಸತ್ಯ ಗೊತ್ತಾಗಬೇಕು ನಿನಗೆ. ದೇವ್ರು ಯಾರು? ನಾನು ಯಾಕೆ ದೇವ್ರ ನಂಬಿಕೆ ಬೇಕು? ನಾನು ಯಾಕೆ ಪರಿಶುದ್ಧವಾಗಿ ಜೀವನ ಮಾಡಬೇಕು? ನಾನು ಈ ಲೋಕದಲ್ಲಿ ಸತ್ರ ಎಲ್ಲಿಗೆ ಹೋಗ್ತೀನಿ? ನಾನು ಎಲ್ಲಿಂದ ಬಂದೀನಿ? ನಾನು ಎಲ್ಲಿ ಇದ್ದೀನಿ? ನಾನು ಎಲ್ಲಿ ಹೋಗ್ತೀನಿ ಅನ್ನೋಂಥದ್ದು 3 ವಿಷಯ ಗೊತ್ತಾದಾಗ ನೀನು ದೀಕ್ಷಾಸ್ನಾನ ತಗೊಂಡ್ರೆ ನೀನು ಪಾಠ ಆಗಿ ಬದುಕ್ತೀನಿ. ಹಿಂದೆ ಹೋದ್ರೆ ಏನೋ ಪಾಸ್ಟ್ ದೀಕ್ಷಾಸ್ನಾನ ಅಂತಂದ್ರೆ ನೀರ್ನ ಮುಳಿಸ್ಬಿಟ್ಟ, ಆಮೇಲೆ ಒಂದೊಂದು ವಾರ ಹೋದ್ರೆ ಅದೇನೋ ದ್ರಾಕ್ಷರಸ ರೊಟ್ಟಿ ಕೊಟ್ಬಿಟ್ರೆ ತಿಂದ್ಬಿಟ್ಟೆ ನಾನು ಕೂಡ ನಂಬಿಕೆ ಬಿಟ್ಟಿನ ಅಂತಂದ್ರೆ 3 ವಾರ ಚರ್ಚಾಗ 3 ವಾರ ಆಮೇಲೆ ಆ ಕಡೆಗೆ ಔಟ್ ಸೈಡ್. ಎದಕ್ಕ? ಸತ್ಯ ಗೊತ್ತಿಲ್ಲ ನೀವು. ಎಲ್ಲೆಲ್ಲಿಂಚ ಬಂದಿಗೋ ಗೊತ್ತಿಲ್ಲ, ಎಲ್ಲಿ ಇದ್ದಿಗೋ ಗೊತ್ತಿಲ್ಲ, ಮತ್ತೆ ಎಲ್ಲಿಗೆ ಹೋಗ್ತಿಗೋ ಗೊತ್ತಿಲ್ಲ. ತಿಳ್ಕೊಳ್ಳುವ ಜೀವನವೇ ನಮ್ಮ ಇಡೀ ಜೀವಿತ. ಇಡೀ ಜೀವನ ಎಲ್ಲ ತಿಳ್ಕೊಳ್ಬೇಕು. ಎಲ್ಲಿ ಓದ್ತದೆ, ನಾನು ಎಲ್ಲಿ ಓದ್ತದೆ, ಹೆಂಗಿರ್ಬೇಕು, ಎಲ್ಲಿ ಓದ್ತದೆ, ಯಾರು ಎಲ್ಲಿಗೋ ನಿಂತ್ಕೊಂಡು ಒಂದ್ ದಿವಸ ಅಂತೇಳಿ. ಅದಕ್ಕೋಸ್ಕರವೇ ನಾವು ತಿಳ್ಕೊಂಡ ಮೇಲೆ ದೀಕ್ಷಾಸ್ನಾನ ತಗೊಂಡ್ರೆ ನಮ್ಮ ಕೈಲಿ ತಪ್ಪು ಮಾಡಕ ಹೋದಾಗ್ಲೂ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡ್ತಾರೆ. ಆಮೇಲೆ ಹೇಳಿರಲ್ಲ ಸಾರಿ, ನೀನು ತಿಳ್ಕೊಳ್ಳಾರ್ದಂಗ ದೀಕ್ಷಾಸ್ನಾನ ತಗೊಂಡ್ಬಿಟ್ಟು ತಿಳ್ಕೊಳ್ಳಾರ್ದಂಗ ನಾನು ಮಾರು ಮನ್ಸೋದಿನ ಅಂತಂದ್ರೆ ಅದು ತಪ್ಪು. ತಿಳ್ಕೊ, ಎಲ್ಲೆಲ್ಲಿಂಚ ಬಂದಿ ಅಂತ ತಿಳ್ಕೊ, ಎಲ್ಲಿ ಇದ್ದೀಗ ಅಂತ ತಿಳ್ಕೊ, ಎಲ್ಲಿಗೆ ಓದಿ ಅಂತ ತಿಳ್ಕೊ, ಅವ ನಾವು ಶುದ್ಧವಾಗಿರ್ತೇವೆ. ಅಲ್ಲೆಲ್ಲಿ ಹೇಳೋದು ಸಾರಿ. ಯಾಕಂದ್ರೆ ಲೂದಿಯ ಏನು ಸಾಮಾನ್ಯ ವ್ಯಾಪಾರ ಮಾಡುವವಳಲ್ಲ. ನಾನು ಬೈಬಲ್ ಅಲ್ಲಿ ನೋಡಿದೆ ಏನ್ ವ್ಯಾಪಾರ ಮಾಡ ಅಂತಂದ್ರೆ ಅಮ್ಮ ರಾಜರು ಧರಿಸಿಕೊಳ್ಳುವ ವಸ್ತ್ರಗಳ ವ್ಯಾಪಾರ ಮಾಡಿದೆ ಅಮ್ಮ. ಯಾರು ಧರಿಸಿಕೊಳ್ಳುವ? ಧೂಮ್ರ ವರ್ಣ ವಸ್ತ್ರ. ತೆಲುಗು ಬೈಬಲ್ ಒಂದ್ಸಾರಿ ನೋಡ್ರಿ.
లూకా 16:19 చదవండి. లూకా 16:19. దానియేలు రాసిన ప్రవాదన పుస్తకం 5:28 చదవండి. ఆ ఆ ఆ ಆ ಸಾಕು. ಯಾರು ಉಟ್ಕೊಳ್ಳೋ ಬಟ್ಟೆಗಳು ಎಂಬ ಮಾಡ್ತಿರೋದು? ಶ್ರೀಮಂತರು, ರಾಜರು ಉಟ್ಕೊಳ್ಳೋ ಬಟ್ಟೆಗಳು. 5:28 చదవండి అమ్మా. దానియేలు రాసిన పుస్తకము 5:28 చదవండి. 5:28 దానియేలు పుస్తకం చదవండి. ಓದಪ್ಪ. 5:28 ದಾನಿಯೇಲ ಪುಸ್ತಕ. ಪೆರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ 5:28 ಪೆರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಬೇರೆಯವರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು. ಆಗ ಬೆಲ್ಶಚ್ಚರನು ಆಜ್ಞಾಪಿಸಲು ದಾನಿಯೇಲನಿಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ. ಏನು ವಸ್ತ್ರಗಳು ಹೊದಿಸನ? ಧೂಮ್ರ ವಸ್ತ್ರವನ್ನು. ಅಂದ್ರೆ ಯಾರ ಹತ್ರ ಇರ್ತಾವ? ರಾಜನ ಅಂದ್ರೆ ಯಾರು? ಆ ದೇಶಕ ರಾಜನು ದಾನಿಯೇಲನಿಗೆ ಏನು ಹೊದಿಸದನ? ಧೂಮ್ರ ವಸ್ತ್ರಗಳನ್ನು ಹೊದಿಸಿ ಅದನ್ನ ಏನ್ ಮಾಡ್ತಾರೆ? ಸನ್ಮಾನ. ಅಂದ್ರೆ ಯಾರ ಹತ್ರ ಇರುವಂತ ವಸ್ತುಗಳು ಮಾತ್ರಲ್ಲ ಅಮ್ಮ, ರಾಜರು ಕೊಂಡುಕೊಳ್ಳುವ ವಸ್ತುಗಳು ಮಾತ್ರ ಮಾತು. ಯಾರು? ಲೂದ್ಯರು. ಎಲ್ಲರೂ ಯಾರಮ್ಮ? ಅಂದ್ರೆ ರಾಜರು ಕೊಂಡುಕೊಳ್ಳದ ವಸ್ತುಗಳ ಅರ್ಥ ಗೊತ್ತಾ? ಈ ಅಮ್ಮನ ವ್ಯಾಪಾರ ಬಹಳ ಬೆಲೆ ಉಳ್ಳದ್ದು. ಈ ಅಮ್ಮ ರಿಚ್ ಪೀಪಲ್, ಈ ಅಮ್ಮ ಶ್ರೀಮಂತರು, ಈ ಅಮ್ಮ ಏನು ಬಡತನಿಲ್ಲ, ಕೊರತೆ ಅಂತ ಏನಿಲ್ಲ ಸರಿ. ಎದಕ್ಕಂದ್ರೆ ಬೆಲೆ ಉಳ್ಳ ವಸ್ತುಗಳು ಮಾತ್ರ, ಬೆಲೆ ಉಳ್ಳ ಜನರು ಬಂದು ಕೊಂಡ್ಕೊಳ್ತಾರೆ ಮಾತು. ಆದ್ರೆ ಇವರ ಜೀವನದಲ್ಲಿ ಬೆಲೆ ಉಳ್ಳ ದೇವರಿಲ್ಲ. ಅಲ್ಲೆಲ್ಲ ಸಾರಿ ಬೆಲೆ ಉಳ್ಳ ವಸ್ತುಗಳು ಮಾಡ್ತಾರ, ಬೆಲೆ ಉಳ್ಳವರು ಕೊಂಡ್ಕೊಳ್ತಾ ಹೋಗ್ತದಲ್ಲ. ಆದ್ರೆ ಇವರ ಜೀವನದಲ್ಲಿ ದೇವರಿಲ್ಲ. ಯಾವಾಗ ಅಪೊಸ್ತಲನಾದ ಪೌಲನು ಸುವಾರ್ತೆ ಸಾರುವಾಗ ಲೂದ್ಯಳ ಹೃದಯವನ್ನು ಗೋಪನ ಮಾಡದಂತೆ, ಸುವಾರ್ತೆ ಕೇಳಿಸ್ಕೊಂಡಂತೆ, ಅವಾಗಿಂದ ಅವಾಗ ಹೇಳಿದಂತೆ, ನೀವು ಹೇಳುವ ಸುವಾರ್ತೆ ಸತ್ಯ. ಯಾಕಂದ್ರೆ ನಾವು ಪಾಪಿಗಳು, ನಮಗೋಸ್ಕರ ಒಬ್ಬ ರಕ್ಷಿಸಿದ್ದಾನೆ, ನಮಗೋಸ್ಕರ ಒಬ್ಬ ಆತನು ಪ್ರಾಣ ಕೊಟ್ಟಿದ್ದಾನೆ, ನಮಗೋಸ್ಕರ ಒಬ್ಬ ಆತನು ಸತ್ತಿದ್ದಾನೆ, ಸಮಾಧಿಯಾಗಿದ್ದಾನೆ, ಆತನು ಎದ್ದು ಬಂದಿದ್ದಾನೆ. ನಾವು ಕೂಡ ಆ ರೀತಿ ಎದ್ದು ಬರ್ತೀವಿ ಸತ್ತೋದಾಗ. ನಾನು ಕೂಡ ದಿವಸ ಅಂದಾಗ ಕರೆಕ್ಟ್ ಅಂದುಕೊಂಡೆ ದಿವಸ ಕೊಟ್ರ ಆ ಅಮ್ಮ ಮಾತ್ರ ಅಲ್ಲ, ಆ ಅಮ್ಮನ ಮನೆಯವರೆಲ್ಲರಿಗೆ ದೀಕ್ಷಾಸ್ನಾನ ಮಾಡಿಸಿ ದೇವರ ಕಡೆಗೆ ತಿರುಗಿಸಲಂತೆ. ಆ ಅಮ್ಮನ ಕುಟುಂಬ, ಅನೋಕನ ಕುಟುಂಬ ದೇವರೊಂದಿಗೆ ನಡೆದಿದೆ. ಯೋಶುವನ ಕುಟುಂಬ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುತ್ತೇವೆ. ಲೂದ್ಯಳ ಕಡೆ, ನಾನು ನನ್ನ ಮನೆಯವರು ರಕ್ಷಣೆ ಹೋಗುತ್ತೀವಿ. ಎಲ್ಲರಿಗೆ ದೀಕ್ಷಾಸ್ನಾನ ಕೊಡ್ತಾರ. ಎಷ್ಟು ಜನ ಮಕ್ಕಳಿಗೆ ದೀಕ್ಷಾಸ್ನಾನ ತಗೊಳ್ರಿ, ದೀಕ್ಷಾಸ್ನಾನ ತಗೊಳ್ರಿ, ದೀಕ್ಷಾಸ್ನಾನ ತಗೊಳ್ರಿ. 12 ವರ್ಷ ಆದ ಕೂಡಲೇ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇರಬೇಕು ಪ್ರತಿ ಸಾರಿ, ದೀಕ್ಷಾಸ್ನಾನ ತಗೊಳ್ರಿ ಅಂತ ಹೇಳ್ಬೇಕು. ಮದುವೆ ಸಮಯದಲ್ಲಿ ದೀಕ್ಷಾಸ್ನಾನ ತಗೊಂಡು ದೀಕ್ಷಾಸ್ನಾನ ಎಲ್ಲ ಸೇರಿಸ್ತೀವಿ. ಅದೇನೋ ಒಂದು ಆಚಾರಕ್ಕ ಇಲ್ಲ ಒಂದು ಸಂಪ್ರದಾಯಕ್ಕ ಸರ್ಟಿಫಿಕೇಟ್ ತಗೋಬಹುದು ದೀಕ್ಷಾಸ್ನಾನ. ಆದ್ರೆ ನಿಮ್ ದೀಕ್ಷಾಸ್ನಾನ ಮದುವೆಗಿಂತ ಮುಂಚೆ ತಗೊಂಡು ಸ್ವಲ್ಪ ವರ್ಷಗಳು ದೇವರೊಂದಿಗೆ ನಡೆದು ಪರಿಶುದ್ಧಾತ್ಮ ಹೊಂದಿಕೊಂಡು ನೀನು ಮಾರು ಮನಸ್ಸು ಹೊಂದಿಕೊಂಡು ನೀನು ನಿನ್ನ ಮನೆಯವರು ಯಾರನ್ನ ಸೇರಿಸ್ಕೊಂಡ್ರವಾಗ ಯೆಹೋವನನ್ನು ಸೇರಿಸೋದ್ರೆ ಅದಕ್ಕೊಂದು ಅರ್ಥ ಮಾಡ್ಕೊಂಡು. ಲೂದ್ಯಳು ವ್ಯಾಪಾರ ಮಾಡುವಂತ ಸ್ತ್ರೀ, ಕುಟುಂಬ ಐತಿ, ಮನೆಯವರಿದ್ದಾರೆ, ಎಲ್ಲರಿದ್ದಾರೆ. ಆದ್ರೆ ಲಾಸ್ಟ್ಗೆ ಡಿಸೈಡ್, ನಾನು ದೇವರನ್ನ ನಂಬಿಕೊಂಡಿದ್ದೆ. ನಿಮಗೆ ನಂಬಿಕೆ ಇದ್ರೆ ನನ್ನ ಮನೆಗೆ ಬಂದು ಕೂಡ ಪ್ರಾರ್ಥನೆ ಮಾಡಿ, ನನ್ನ ಮನೆಯಲ್ಲಿ ಬಂದು ಇರ್ರಿ ಸೇವಕರಂತೇಳಿ ಬಲವಂತ ಮಾಡಿ ಅವ್ರನ್ನ ಸೇವಕರ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಉಳಿಸ್ಕೊಂಡಾಳ. ಯಾಕೆ ಅಂತಂದ್ರೆ ದೇವರ ಜನರು ನಮ್ಮ ಮನೆಗೆ ಬರುವುದು ನಮಗೆ ಆಶೀರ್ವಾದ ಅಂತ ನಾವು ಮಾಡ್ತೀವಿ. ಯಾಕಂದ್ರೆ ಅಷ್ಟು ದಿನ ತಕ್ಕ ಅವ್ರ ಮನೆ ಯಾರು ಇರ್ಬೋದು? ಶ್ರೀಮಂತರು ಇರ್ಬೋದು, ಬಿಸ್ನೆಸ್ ವ್ಯಾಪಾರ ಮಾಡುವವರು ಇರ್ಬೋದು, ಇಲ್ಲ ವ್ಯಾಪಾರ ಹೊಂದಿಕೊಳ್ಳೋರು ಕೊಂಡುಕೊಳ್ಳೋರು ಇರ್ಬೋದು. ಆದ್ರೆ ಅಷ್ಟು ದಿನ ತಕ್ಕ ಆಯ್ತ ನೆಮ್ಮದಿಲ್ದಂಗೆ ಇರ್ಬೋದು, ಸಮಾಧಾನದಿಂದ ಇರ್ಬೋದು, ಹಣ ಐತೆ ಮಾತ್ರ, ಒಳ್ಳೆ ಕೆಲಸ ಐತಿ, ಬಿಸ್ನೆಸ್ ಐತಿ, ಆಯಮ್ಮ ಜೀವನದ ನೆಮ್ಮದಿ ಸಿಕ್ಕಂದ್ರೆ ಆಯಮ್ಮ ಮನಸ್ಸು ಮಾರ್ಸ್ಕೊಂಡಾಗ, ಆಯಮ್ಮ ದಿವಸ ತೆಗೆದುಕೊಂಡಾಗ, ಆಯಮ್ಮ ಕುಟುಂಬದವರೆಲ್ಲರೂ ಏನ್ ಇಟ್ಕೊಂಡಾಗ ರಕ್ಷಣೆ ಹೊಂದಿಕೊಂಡಾಗ ಆಯಮ್ಮನ ಕುಟುಂಬ, ಅವ್ರ ಕುಟುಂಬ ಪೂರ್ತಿ ದೇವರ ಕಡೆಗೆ ತಿರುಗಿ ನಾನು ನನ್ನ ಮನೆಯವರು ಯಾರನ್ನ ನಂಬಿಬೇಕಲ್ಲ? ಏಸಪ್ಪನನ್ನೇ, ದೇವರನ್ನ, ಯೆಹೋವನನ್ನೇ ನಂಬಿಬೇಕಲ್ಲ. ಮತ್ತೆ ನೀನು ನಿನ್ನ ಮನೆಯವರೆಲ್ಲರೂ ಸಂತೋಷವಾಗಿರ್ಬೇಕಂದ್ರೆ ಕ್ರಿಸ್ಮಸ್ ಅಂತ ಕಂಡ್ರೆ ಎಲ್ಲರೂ ನಿಮ್ಮ ಮಕ್ಕಳೆಲ್ಲರೂ ಕ್ರಿಸ್ಮಸ್ ಅಂತ ಕಂಡಿರಾ? ಮದುವೆ ಆದ್ಮೇಲೆ ತಗೊಂಬರಲ್ಲ, ಮದುವೆಗಿಂತ ಮೊದಲೇ ತಗೋಬೇಕು. ನಿನಗೆ ಯಾವಾಗ ಜ್ಞಾಪಕ ಶಕ್ತಿ ಬರ್ತದೋ ಯೇಸುವೇ ನಿಜವಾದ ದೇವರಂತ ಸತ್ಯ ತಿಳ್ಕೊಂಡಿಕೊಂಡೆ ಇವತ್ತೇ ರಕ್ಷಣೆ ದಿನ ಅಂತ ಹೇಳ್ಬೇಕು. ನಾಳೆ ಅಲ್ಲ, ಇವತ್ತೇ ರಕ್ಷಣೆ ದಿನ, ನಾಳೆ ಅಲ್ಲ. ಪಶ್ಚಾತ್ತಾಪ ಬರ್ತದ ದೇವ್ರ ಮಾತು ಕೇಳುವಾಗ, ದೇವ್ರ ಕೇಳುವಾಗ ನೀನು ನೋವಾಗತ್ತ ಆಗ್ಲೇಬೇಕು. ಯಾಕಂದ್ರೆ ನಿಜವಾದ ಪಶ್ಚಾತ್ತಾಪ ಮಾರು ಮನಸ್ಸು ಕೊಡದಂತೆ
ಅಳ್ಳಾಟಪ್ಪ ಪಶ್ಚಾತ್ತಾಪ ಏನ್ ಮಾಡೋದು ಗೊತ್ತಾ? ಅಹಂಕಾರ ಓಡಿಸೋದಂತೆ. ನಿಜವಾದ ಪಶ್ಚಾತ್ತಾಪ ಪಟ್ರೆ ನೀನು ದೇವ್ರ ಕಡೆ ತಿರುಗಿ, ನಿಜವಾಗಿ ಹತ್ರೆ, ನಿಜವಾಗಿ ಕಣ್ಣೀರು ಸುರಿಸ್ರೆ ದೇವ್ರ ಕಡೆ ತಿರುಗಿ ಒಳ್ಳೆ ಮನಸ್ಸು ಅಂದ್ಕೊಳ್ಳಿ, ಹೊಸ ಮನಸ್ಸು ಕೊಡ್ತಾರೆ ದೇವರು. ಸುಮ್ಮನೆ ಪಶ್ಚಾತ್ತಾಪ ಬರಂಗಿಲ್ಲ, ದೇವ್ರ ಕಡೆಗೆ ತಿರುಗುವಾಗ ನಮಗೆ ಪಶ್ಚಾತ್ತಾಪ ಬರ್ತದೆ. ಎಷ್ಟು ಜನಕ್ಕೆ ಆ ಮನಸ್ಸು ಆಯ್ತು ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ.